ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ. ವೆಲ್ಕಮ್ ಶ್ರೀರಾಜ್. ಥ್ಯಾಂಕ್ ಯು ಅಖಿಲೇಶ್. ವೀಕ್ಷಕರೇ, ಸದ್ಯ ಇಡೀ ರಾಜ್ಯ ರಾಜಕೀಯ ವಲಯದಲ್ಲಿ ಎರಡು ವಿಚಾರ ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಒಂದು ಪತ್ರ, ಒಂದು ಪುಸ್ತಕ. ಇವೆರಡೇ ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಮನೆಯಲ್ಲೂ ಕೂಡ ಚರ್ಚೆ ಆಗ್ತಿದೆ. ಅದು ಯಾವ ಪುಸ್ತಕ ಗೊತ್ತಾ? ಕಾಂಗ್ರೆಸ್ಸಿನ ಟ್ರಬಲ್ ಶೂಟರ್ ಕನಕಪುರದ ಬಂಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಗೆಗಿನ ಒಂದು ಪುಸ್ತಕ ಬಹಳಷ್ಟು ಸ್ಫೋಟಕ ವಿಚಾರಗಳನ್ನ ಬಿಚ್ಚಿಡ್ತಾ ಇದ್ರೆ, ಅತ್ತ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ ಈಗಾಗಲೇ ದೊಡ್ಡ ಮಟ್ಟದ ಬೆಳವಣಿಗೆ ತಂದಿಡ್ತು. ಅದೇ RSSಗೆ ಅಂಕುಶ ಹಾಕುವಂತ ವಿಚಾರ ಸಂಪುಟದಲ್ಲಿ ಚರ್ಚೆ ಆಯ್ತು. ಆದ್ರೆ ಈಗ ಎಲ್ಲಿಗೆ ಹೋಗಿ ತಲುಪಿದೆ ಗೊತ್ತಾ ವಿಚಾರ? RSS ಬಗ್ಗೆ ಒಂದು SIT ವಿಚಾರವೇ ಮುಂದೆ ಬಂದ್ಬಿಟ್ಟಿದೆ. ಹಾಗಾದ್ರೆ ಅದು ಏನಾಗ್ತಾ ಇದೆ ಎಲ್ಲವನ್ನ ಹೇಳ್ತೀವಿ. ಇದೇ ಹೊತ್ತಿನ ವಿಶೇಷ. DKಶಿ ಪಕ್ಷ ನಿಷ್ಠೆ, RSSಗೆ SIT. ಇನ್ನು ಕರ್ನಾಟಕ ರಾಜಕಾರಣದ ಹಲವು ಒಳಗುಟ್ಟು ಸತ್ಯಗಳನ್ನ DCM ಡಿಕೆ ಶಿವಕುಮಾರ್ ಅವರು ಕಾರ್ಯಕ್ರಮವೊಂದರಲ್ಲಿ ಬಹಿರಂಗವಾಗಿ ಎಲ್ಲವನ್ನ ಹೇಳಿಬಿಟ್ಟಿದ್ದಾರೆ. ವಿದ್ಯಾರ್ಥಿ ಜೀವನದಿಂದ ಇದುವರೆಗೂ ನಾನು ನನ್ನ ಪಕ್ಷಕ್ಕೆ ನಿಷ್ಠೆಯಾಗಿದ್ದೇನೆ ಅಂತ ಹೇಳಿದ್ದಾರೆ. ಜೈಲಿಗೆ ಹೋಗಿದ್ದು ಕೂಡ ಪಕ್ಷ ನಿಷ್ಠೆಯಿಂದ ಅಂತ ಹೇಳಿದ್ದು ಇದು ವಿರೋಧಿಗಳಿಗೆ ಟಾಂಗ್ ಅನ್ನ ನೀಡಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಿದೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ರಾಜಕಾರಣದ ಹಲವು ಒಳಗುಟ್ಟು ಅಥವಾ ಸತ್ಯಗಳನ್ನ DCM ಡಿಕೆ ಶಿವಕುಮಾರ್ ಕಾರ್ಯಕ್ರಮವೊಂದರಲ್ಲಿ ಬಹಿರಂಗಪಡಿಸಿದ್ದಾರೆ. ವಿದ್ಯಾರ್ಥಿ ಜೀವನದಿಂದ ಇದುವರೆಗೂ ನಾನು ನನ್ನ ಪಕ್ಷಕ್ಕೆ ನಿಷ್ಠೆಯಾಗಿದ್ದೇನೆ ಎಂದು ಹೇಳಿದ್ದಾರೆ. ರಾಜಕೀಯ ಜೀವನದಲ್ಲಿ ಪಟ್ಟ ಕಷ್ಟವನ್ನ, ಬೆಳೆದು ಬಂದ ರೀತಿಯನ್ನ DKಶಿ ವಿವರಿಸಿದ್ದಾರೆ. KM ರಘು ಬರೆದಿರುವ ಡಿಕೆ ಶಿವಕುಮಾರ್ ಅವರ ಜೀವನಗಾಥೆಯ ಕೃತಿ ಅ ಸಿಂಬಲ್ ಆಫ್ ಲಾಯಲ್ಟಿ ಪುಸ್ತಕ ಜನಾರ್ಪಣೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗವಹಿಸಿದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗೀತೆಯನ್ನ ಹಾಡಿದ್ದಕ್ಕಾಗಿ ನನ್ನ ಮೇಲೆ ಸ್ವಪಕ್ಷೀಯರೇ ಮುಗಿಬಿದ್ದಿದ್ರು. ಸಂಘದ ಬಗ್ಗೆ ತಿಳಿದಿದ್ದನ್ನ ನಾನು ಹೇಳಿದ್ದೆ, ಅಂದು ಬಹಳ ನೊಂದುಕೊಂಡಿದ್ದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವುದೋ ಕೇಸಿನಲ್ಲಿ ನಾನು ಜೈಲಿಗೆ ಹೋಗುವಂತಾಗಿದ್ದು ಪಕ್ಷ ನಿಷ್ಠೆಯ ಮುಂದುವರೆದ ಭಾಗ ಎನ್ನುವ ಮಾಹಿತಿಯನ್ನ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಬಹಿರಂಗಗೊಳಿಸಿದ್ದಾರೆ. ಗುಜರಾತ್ ರಾಜ್ಯಸಭಾ ಚುನಾವಣೆಯ ವೇಳೆ ಪಕ್ಷಕ್ಕಾಗಿ ದುಡಿದೆ. ಹೈಕಮಾಂಡ್ ನನ್ನ ಮೇಲೆ ಸಂಪೂರ್ಣ ನಂಬಿಕೆಯನ್ನ ಇಟ್ಟು ಶಾಸಕರನ್ನ ಕರ್ನಾಟಕಕ್ಕೆ ಕಳುಹಿಸಿದ್ರು. ನಾನು ನನ್ನ ಕರ್ತವ್ಯವನ್ನ ಮಾಡಿದ್ದೆ. ಆದ್ರೆ ವಿರೋಧಿಗಳು ನನ್ನ ವಿರುದ್ಧ ಹಗೆ ಸಾಧಿಸುತ್ತಾ ಬಂದ್ರು. ಈಗಲೂ ಅದು ಮುಂದುವರಿತಾ ಇದೆ ಅಂತ ಡಿಕೆ ಶಿವಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜಕೀಯ ಜೀವನದಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕೀಯ ಮಾಡಿಕೊಂಡು ಬಂದವನು ನಾನು. ಅವರ ವಿರುದ್ಧ ಚುನಾವಣೆಯಲ್ಲೂ ಸ್ಪರ್ಧಿಸಿದ್ದೆ. ರಾಜಕಾರಣದ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಪಾರ್ಟಿಯು JDS ಜೊತೆ ಮೈತ್ರಿ ಮಾಡಿಕೊಳ್ಳುವ ಅನಿವಾರ್ಯತೆಗೆ ಬಿತ್ತು. ಹೈಕಮಾಂಡ್ ಸೂಚನೆಯ ಮೇರೆಗೆ ಗೌಡ್ರ ಕುಟುಂಬದ ಜೊತೆ ಹೊಂದ್ಕೊಂಡು ರಾಜಕೀಯ ಮಾಡ್ಕೊಂಡು ಬರಬೇಕಾಯ್ತು. ಅದನ್ನೂ ಮಾಡ್ಕೊಂಡು ಬಂದೆ ಅಂತ ಡಿಕೆ ಶಿವಕುಮಾರ್ ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ ಮಾತಿಗೆ ಕಟಿಬಿದ್ದು ಕುಮಾರಸ್ವಾಮಿ ಅವರ ಕೈ ಹಿಡಿದು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೆವು. ಇದು ಕೇವಲ ಹೈಕಮಾಂಡ್ ನನಗೆ ಕೊಟ್ಟ ಸೂಚನೆಯ ಕಾರಣಕ್ಕಾಗಿ JDS ಜೊತೆ ಕೈ ಜೋಡಿಸಿದ್ದೆವು. ಇದಕ್ಕೆ ನನ್ನ ಮನಸ್ಸು ಒಪ್ಪಿತ್ತೋ ಇಲ್ಲವೋ ಅದು ಆಮೇಲಿನ ವಿಚಾರ. ಸಮ್ಮಿಶ್ರ ಸರ್ಕಾರವನ್ನ ಉಳಿಸಿಕೊಳ್ಳಲು ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಮುಂಬೈನಲ್ಲಿದ್ದ ನಮ್ಮ ಶಾಸಕರನ್ನ ಕರ್ಕೊಂಡು ಬರೋದಕ್ಕೆ ಅಲ್ಲೇ ವಾಸ್ತವ್ಯವನ್ನ ಹೂಡಿದ್ದೆ. ಆದ್ರೆ ಅದಕ್ಕೆಲ್ಲ ಬೇರೆಯೇ ಬಣ್ಣವನ್ನ ಬಳೆಯಲಾಯಿತು ಅಂತ ಡಿಕೆ ಶಿವಕುಮಾರ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ಗೊತ್ತಿರಬಹುದು, ಸಮ್ಮಿಶ್ರ ಸರ್ಕಾರ ಪತನಗೊಳ್ಳುವ ಹಂತದಲ್ಲಿತ್ತು. ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ಶತ ಪ್ರಯತ್ನ ಮಾಡ್ತಿದ್ದೆ. ಆ ವೇಳೆ ಆದಾಯ ತೆರಿಗೆ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಆಡಿಟರ್ ಒಬ್ಬರಿಂದ ಫೋನ್ ಬಂತು, ನಿಮ್ಮನ್ನ ಉಪ ಮುಖ್ಯಮಂತ್ರಿಯನ್ನಾಗಿ ಮಾಡ್ತೀವಿ, ಇಲ್ಲ ಅಂದ್ರೆ ಜೈಲಿಗೆ ಹೋಗಬೇಕಾಗತ್ತೆ, ಎಲ್ಲ ಶಾಸಕರನ್ನ ವಾಪಸ್ ಕರ್ಕೊಂಡು ಬನ್ನಿ ಎಂದು ಅವರು ನನಗೆ ತಾಕೀತು ಮಾಡಿದ್ರು ಅಂತ
ಡಿಕೆ ಶಿವಕುಮಾರ್ ಅಂದಿನ ಘಟನೆಯನ್ನ ಸ್ಮರಿಸಿಕೊಂಡಿರೋದು ಈಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಇನ್ನು ನಾನು ಮತ್ತು ನನ್ನ ರಾಜಕಾರಣ ಕೇವಲ ಪಕ್ಷ ನಿಷ್ಠೆಗಾಗಿ, ಹಾಗಾಗಿ ಡಿಸಿಎಂ ಆಫರ್ ಬೇಡ ಅಂದೆ. ಅದಕ್ಕಾಗಿಯೇ ನಾನು ಜೈಲಿಗೆ ಹೋಗುವಂತಾಯ್ತು. ತಿಹಾರ್ ಜೈಲಿನಲ್ಲಿದ್ದಾಗ ಸೋನಿಯಾ ಗಾಂಧಿ ನನ್ನನ್ನ ಭೇಟಿಯಾದ್ರು, ರಾಜೀವ್ ಗಾಂಧಿ ನನ್ನನ್ನ ಮಂತ್ರಿ ಮಾಡಿದ್ರು, ಬಂಗಾರಪ್ಪನವರು ಕೂಡ ಸಹಕಾರವನ್ನ ನೀಡಿದ್ರು. ಇಂದು ನಾನು ಏನು ಬೆಳೆದಿದ್ದೇನೋ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪುನರುಚ್ಚರಿಸಿದ್ದಾರೆ. ಒಟ್ಟಿನಲ್ಲಿ ಸದಾ ನಾನು ಮೂಲತಃ ಕಾಂಗ್ರೆಸ್ಸಿಗ ಎಂದು ಹೇಳಿಕೊಳ್ಳುವ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಪುನರುಚ್ಚರಿಸಿದ್ದು ಡಿಕೆಶಿ ಪಕ್ಷ ತೊರೆಯುವ ಯೋಜನೆಯಲ್ಲಿದ್ದಾರೆ ಎಂಬೆಲ್ಲ ಊಹಾಪೋಹಗಳಿಗೆ ಡಿಕೆಶಿ ಸಾಫ್ಟ್ ಆಗಿಯೇ ತುಪ್ಪರಾಕಿ ಕೊಟ್ಟಿದ್ದಾರೆ. ಸ್ಪೆಷಲ್ ಬ್ಯೂರೋ, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ವೀಕ್ಷಕರೇ, ಈ ಹಿಂದೆ ಗುಜರಾತ್ ಚುನಾವಣೆಯ ಸಂದರ್ಭದಲ್ಲಿ ನಾನು ಪಕ್ಷಕ್ಕಾಗಿ ದುಡಿದೆ, ಜೆಡಿಎಸ್ ಜೊತೆ ಮೈತ್ರಿಗೆ ನನ್ನ ಮನಸ್ಸೇ ಒಪ್ಪಿರಲಿಲ್ಲ ಅನ್ನುವಂತ ಮಾತುಗಳನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ಸ್ಫೋಟಕ ಅಂಶಗಳನ್ನ ಬಿಚ್ಚಿಟ್ಟಿದ್ದಾರೆ. ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಗುಜರಾತ್ ಚುನಾವಣೆಯ ವೇಳೆ ನಾನು ಪಕ್ಷಕ್ಕಾಗಿ ದುಡಿದಿದ್ದೀನಿ, ಜೆಡಿಎಸ್ ಜೊತೆ ಈ ಹಿಂದೆ ಮೈತ್ರಿಗೆ ನನ್ನ ಮನಸ್ಸು ಒಪ್ಪಿರಲಿಲ್ಲ. ಆ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ನಿರ್ದೇಶನದಂತೆ ನಾನು ನಡೆದುಕೊಂಡೆ, ದೇವೇಗೌಡರ ರಾಜಕೀಯದ ವಿರುದ್ಧ ಹೋರಾಟವನ್ನ ಮಾಡಿದ್ದೆ. ನಾನು ವಿರೋಧಿಗಳು ನನ್ನ ವಿರುದ್ಧ ಹಗೆಯನ್ನ ಸಾಧಿಸುತ್ತಲೇ ಬಂದಿದ್ದಾರೆ. ಈ ವಿಚಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಿರಂಗವಾಗಿ ಎಲ್ಲ ಮನಸ್ಸಿನ ಮಾತುಗಳನ್ನ ಹಂಚಿಕೊಂಡಿದ್ದಾರೆ. ಸದ್ಯ ಈ ಹೇಳಿಕೆಗಳೇ ರಾಜಕೀಯದಲ್ಲಿ ಎಷ್ಟರ ಮಟ್ಟಿಗೆ ಪಕ್ಷ ನಿಷ್ಠೆಯಿಂದ ನಾನಿದ್ದೇನೆ ಅನ್ನೋದನ್ನ ಬಹಿರಂಗವಾಗಿ ಹೇಳಿ ಮಾತಾಡಿದ್ದಾರೆ. ವಿಚಾರವಾಗಿ ಅದು ಕೂಡ ಈ ಹಿಂದೆ ಸಮ್ಮಿಶ್ರ ಸರ್ಕಾರವನ್ನ ಮಾಡಿಕೊಂಡಿದ್ರು, ಆಗ ಬಹಳಷ್ಟು ಬೆಳವಣಿಗೆ ಆಗಿತ್ತು. ಇವೆಲ್ಲ ವಿಚಾರಗಳು ಯಾಕೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಲೇಖಕ ರಘು ಅವರು ಬರೆದಿರುವಂತಹ ಅ ಸಿಂಬಲ್ ಆಫ್ ಲಾಯಲ್ಟಿ ಡಿಕೆ ಶಿವಕುಮಾರ್ ಅನ್ನುವಂಥ ಪುಸ್ತಕವನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು. ಈ ಒಂದು ಬಿಡುಗಡೆಯ ಸಂದರ್ಭದಲ್ಲಿ ಆ ಪುಸ್ತಕವನ್ನ ಉದ್ದೇಶಿ, ಈ ಪುಸ್ತಕ ಏನಿದೆಯಲ್ಲ 99% ಇದು ಕರೆಕ್ಟ್ ಆಗಿದೆ, ನನ್ನ ಜೀವನದ ವಿಚಾರವನ್ನ ಬರೆದಿದ್ದಾರೆ ಅಂತ ಹೇಳ್ತಾ ನನ್ನ ಪಕ್ಷ ನಿಷ್ಠೆಯ ಬಗ್ಗೆ ಅವರು ಹೆಂಗಿತ್ತು, ನಾನು ಪಕ್ಷಕ್ಕೋಸ್ಕರ ಏನೇನೆಲ್ಲ ಇದೆ ಅನ್ನೋದನ್ನ ಹೇಳಿದ್ರು. ಶ್ರೀರಾಜ್, ಈ ಪುಸ್ತಕ ಈಗ ಬಹಳಷ್ಟು ಚರ್ಚೆಗೆ ಆಗ್ತಿದೆ. ಇಷ್ಟು ಚರ್ಚೆಗೆ ಬರೋದಕ್ಕೆ ಕಾರಣ ಏನು ಗೊತ್ತಾ? ಸಿಎಂ ಬದಲಾವಣೆಯ ಮಾತು. ನಾನು ಪಕ್ಷಕ್ಕೋಸ್ಕರ ಇದ್ದೀನಿ, ಪಕ್ಷ ನಿಷ್ಠೆ ನನ್ನ ಹತ್ರ ಇದೆ ಅಂತ ಅನೇಕ ಸ್ಫೋಟಕ ವಿಚಾರ ಹೇಳಿದ್ರಲ್ಲ, ಇದು ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರ ಗಮನ ಸೆಳೆಯೋದಕ್ಕ ಅಥವಾ ನಾನು ಅಂದಿನಿಂದಲೂ ಕೂಡ ಬಂಡೆಯಂತೆ ಕಾಂಗ್ರೆಸ್ ನಿಂತಿದ್ದೇನೆ ಅಂತ ಸಂದೇಶ ಪಾಸ್ ಮಾಡಿಬಿಟ್ರ ಅಂತ? ನೋಡಿ, ಅವರು ಮಾತಾಡ್ತಾ ಇರಬೇಕಾದ್ರೆ, ಅಂದ್ರೆ ಚಂದ್ರಶೇಖರ್ ಕಂಬಾರ್ ಕೂಡ ಅಲ್ಲಿದ್ರು ಆ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ. ಅವರೇ ಬಿಡುಗಡೆಯನ್ನ ಮಾಡಿರ್ತಾರೆ. ರಘು ಅವರು ಬರೆದಿರುವಂತ ಪುಸ್ತಕ. ಅವರು ಡಿಕೆಶಿ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ನನಗೆ ಹೇಳದೇನೆ ಈ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ, ಬರೆದಿದ್ದಾರೆ ಅಂತ. ನೋಡಿ, ಯಾವುದೇ ಆತ್ಮಚರಿತ್ರೆ ಇರಲಿ ಅಥವಾ ಯಾವುದೇ ಆತ್ಮಕಥನಗಳನ್ನ ಇನ್ನೊಬ್ಬರ ಹತ್ರ ಬರೆಸುವುದು ಇರ್ಲಿ, ಅಂದ್ರೆ ಸ್ವ ಆಸಕ್ತಿಯಿಂದ ಬರೆಯೋದು ಬಹಳ ಕಡಿಮೆ. ಅಂದ್ರೆ ಇವ್ರ ಹತ್ರನೇ ಹೋಗಿರುತ್ತೆ, ಬಟ್ ವೇದಿಕೆಯಲ್ಲಿ ಆ ರೀತಿಯಲ್ಲಿ ಡಿಕೆಶಿ ಅವರು ಮಾತಾಡಿರ್ತಾರೆ. ಸೊ ಅದೇನೇ ಇರ್ಲಿ, ಅದು ವಿಷಯ ಬೇರೆ. ಆದ್ರೆ ಆ ವೇದಿಕೆಯನ್ನ ಡಿಕೆಶಿ ಬಳಸ್ಕೊಂಡಿರುವಂತ ರೀತಿ ಏನಿದೆಯಲ್ಲ, ಸೊ ನೋಡಿ, ಈಗ ಅವರು RSS ನ ಗೀತೆಯನ್ನ ವಿಧಾನಸೌಧದಲ್ಲಿ ಹೇಳ್ತಾರೆ. ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಏನೋ ಒಂದು ಚರ್ಚೆ ನಡುವೆ ಆಗ್ತಿರುವಂತ ಒಂದು ಚರ್ಚೆಯ ಸಂದರ್ಭದಲ್ಲಿ RSS ನ ಗೀತೆಯನ್ನ ಹೇಳ್ತಾರೆ, ನಮಸ್ತೆ ಸದಾವತ್ಸಲೆ. ಅವರು ಮತ್ತೆ ಅಲ್ಲಿ ಟೀಕೆ ಮಾಡ್ತಾರೆ. ಅದಾದ್ಮೇಲೂ ಕೂಡ RSS ಗೀತೆಯನ್ನ ಮತ್ತೆ ಮುಂದುವರಿಸ್ತಾರೆ. ಸೊ ಅದೆಲ್ಲವೂ ಕೂಡ ಮತ್ತೆ ಅವರು ಪ್ರಯಾಗ್ರಾಜ್ ನಲ್ಲಿ ನಡೆದಿರುವಂತಹ ಒಂದು ಕುಂಭಮೇಳದ ಸಂದರ್ಭದಲ್ಲಿ ಪತ್ನಿಯ ಜೊತೆಗೆ ಅಲ್ಲಿ ಹೋಗಿ ಇದು ಸ್ನಾನ ಮಾಡ್ಕೊಂಡು ಬಂದಿರೋದು, ಪವಿತ್ರ ಸ್ನಾನ ಮಾಡ್ಕೊಂಡು ಬಂದಿರೋದು. ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ಇವರು ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮದಲ್ಲೂ ಅಮಿತ್ ಶಾ ಅವರ ಜೊತೆಗೆ ಭೇಟಿಯಾಗಿ, ಇವೆಲ್ಲವೂ ಕೂಡ ಡಿಕೆಶಿ ಅವರ ಒಂದು ರಾಜಕೀಯಕ್ಕೆ ಒಂದು ಹಂತಕ್ಕೆ ಅವರು ಹಿಂದೂ ಪರವಾಗಿ ಇದ್ದಾರೆ, ಬಿಜೆಪಿಗೆ ಒಂದು ಕಾಲು ಇಟ್ಟಿದ್ದಾರೆ ಅನ್ನುವಂಥ ಚರ್ಚೆಗಳೆಲ್ಲವೂ ಇತ್ತಲ್ಲ. ಸೊ ಹಾಗಾಗಿ ಒಂದು
ಆ ಎಲ್ಲ ಚರ್ಚೆಗಳಿಗೆ, ಆ ಎಲ್ಲ ಊಹಾಪೋಹಗಳಿಗೆ, ಆ ಎಲ್ಲ ಒಂದು ಟೀಕೆಗಳಿಗೆ ಡಿ ಕೆ ಶಿ ಅವರು ಒಂದು ವೇದಿಕೆಗೆ ಕಾಯ್ತಾ ಇದ್ರು, ಅದಕ್ಕೆ ಉತ್ತರ ಕೊಡಬೇಕು ಅಂತ. ಸೊ ಹಾಗಾಗಿ ಅವರ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಡಿ ಕೆ ಶಿ ಅವರು ಆ ವೇದಿಕೆಯನ್ನು ಸ್ಪಷ್ಟವಾಗಿ ಬಳಸ್ಕೊಂಡ್ರು ಅನ್ನುವುದು ಇಲ್ಲಿ ಒಂದು ಹಂತಕ್ಕೆ ಕಾಣ್ತಾ ಹೋಗುತ್ತೆ. ಬಹುಶಃ ಅವರ ಅವರ ರಾಜಕೀಯ ಜೀವನ ಅವರು ಮಾತಾಡ್ತಾ ಇರಬೇಕಾದ್ರೆ ಒಂದು ಹೇಳುತ್ತೆ, ಮುಂದಿನ ತಲೆಮಾರಿಗೆ ಈ ಒಂದು ಪುಸ್ತಕ ಅಥವಾ ಈ ನನ್ನ ಜೀವನ ಮಾದರಿಯಾಗಲಿ ಅನ್ನುವ ಹಾಗೆ ಅವರೇ ಹೇಳ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಆತ್ಮಕಥೆಗಳು ಆತ್ಮಚರಿತ್ರೆಗಳೆಲ್ಲವೂ ಕೂಡ ಆತ್ಮರತಿಯಾಗಿ ಬರುತ್ತೆ ಅಂತ, ನಮ್ಮನ್ನ ನಾವು ವೈಭವೀಕರಿಸುವುದು ಅಂತ ಹೇಳ್ತಾರೆ ಆತ್ಮಕಥೆಗಳನ್ನ. ಎಷ್ಟೋ ವಿಷಯಗಳನ್ನ ಮುಚ್ಚಿಡಲಾಗುತ್ತೆ ಆತ್ಮಕಥೆಗಳಲ್ಲಿ. ಆದ್ರೆ ಡಿ ಕೆ ಶಿ ಅವರು ಆ ಸಮಾರಂಭವನ್ನ ಉದ್ದೇಶಿಸಿ ಮಾತನಾಡ್ತಾ ಇರಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಒಬ್ಬ 1000 ಜನರನ್ನ ಹಿಂದೆ ಇಟ್ಕೊಳ್ಳೋನು ಲೀಡರ್ ಅಲ್ಲ, ನಾಯಕನನ್ನ ತಯಾರು ಮಾಡೋನು ಲೀಡರ್ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಈ ಪುಸ್ತಕ ನನ್ನ ಜೀವನ ಆದರ್ಶ ಆಗ್ಬೇಕು ಮುಂದಿನ ತಲೆಮಾರಿಗೆ ಅನ್ನುವ ರೀತಿಯಲ್ಲಿ ಡಿ ಕೆ ಶಿ ಮಾತನಾಡ್ತಾ ಹೋಗ್ತಾರೆ. ಒಂದು, ತಮ್ಮ ವಿರೋಧಿಗಳಿಗೆ ಉತ್ತರ ನೀಡಬೇಕಿತ್ತು, ಆ ಉತ್ತರ ನೀಡೋದಕ್ಕೋಸ್ಕರವಾಗಿ ಒಂದು ವೇದಿಕೆಯನ್ನ ಕಾಯ್ತಾ ಇದ್ರು. ಆ ವೇದಿಕೆಯನ್ನ ಈ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಅವರು ಮಾಡಿಕೊಳ್ತಾರೆ ಅನ್ನೋದನ್ನ ಪಕ್ಷನಿಷ್ಠನಾಗಿದ್ದೇನೆ ಅಂದ್ರೆ ಅವರ ಪಕ್ಷದಿಂದಲೇ ಬಹಳ ದೊಡ್ಡ ಚರ್ಚೆಗಳು ಬಂತು. ಡಿ ಕೆ ಶಿ ಅವರು ಒಂದು ಕಾಲು ಹೊರಗಿಟ್ಟಿದ್ದಾರೆ, ಅವರು ಬಿಜೆಪಿ ಸೇರ್ಕೊಳ್ತಾರೆ, ವಿಜಯೇಂದ್ರ ಮತ್ತೆ ಡಿ ಕೆ ಶಿ ಅವರು ಸೇರ್ಕೊಂಡು ಒಂದು ಪಕ್ಷ ಕಟ್ಟುತ್ತಾರೆ, ಪಕ್ಷ ಕಟ್ಟಿ ಡಿ ಕೆ ಶಿ ಅವರು ಸಿಎಂ ಆಗ್ತಾರೆ, ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಡಿ ಕೆ ಶಿ ಆಡಿರುವಂತಹ ಪಕ್ಷನಿಷ್ಠೆಯ ವಿಚಾರ ಬಹಳ ಸ್ಪಷ್ಟವಾಗಿ ಅದನ್ನು ಉಲ್ಲೇಖಿಸಬೇಕು. ಪಕ್ಷನಿಷ್ಠನಾಗಿದ್ದೆ, ಎಂಥ ಸಂದರ್ಭದಲ್ಲೂ ಕೂಡ ನಾನು ತಿಹಾರ್ ಜೈಲಿಗೆ ಹೋಗಬೇಕಾಗಿರುವಂತಹ ಸಂದರ್ಭವೂ ಕೂಡ ನಾನು ಪಕ್ಷಕ್ಕೋಸ್ಕರ, ಪಕ್ಷದ ನಾಯಕರಿಗೋಸ್ಕರ ನಾನು ಹೋಗಿರೋದು, ಅಂದ್ರೆ ನನ್ನ ಮೇಲೆ ರೇಡ್ ಆಯ್ತು, ಅದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಬಿಜೆಪಿಗೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಬಿಜೆಪಿಯಿಂದ ಒಬ್ಬ ಇಡಿ ಅಧಿಕಾರಿ ನನಗೆ ಕಾಲ್ ಮಾಡಿ ಹೇಳ್ತಾರೆ, ನಿಮ್ಗೆ ಬಿಜೆಪಿಯಿಂದ ಆಫರ್ ಮಾಡ್ತೇವೆ, ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ತೇವೆ, ಅದಕ್ಕೆ ನಾನು ಒಪ್ಕೊಂಡಿಲ್ಲ, ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಒಪ್ಪಿಕೊಳ್ಳದೇ ಇರುವ ಕಾರಣಕ್ಕೋಸ್ಕರವಾಗಿ ನನಗೆ ಇಡಿ ಮೇಲೆ ದಾಳಿ ಮಾಡಿ ನನ್ನ ವಿರುದ್ಧವಾಗಿ ಕೇಸ್ ಹಾಕಿ ತಿಹಾರ್ ಜೈಲಿಗೆ ಕಳಿಸಿದ್ರು ಅನ್ನುವ ರೀತಿಯಲ್ಲಿ ಡಿ ಕೆ ಶಿ ಮಾಡ್ತಾರೆ. ಗೊತ್ತಿಲ್ಲ, ಇವೆಲ್ಲವೂ ಕೂಡ ರಾಜಕೀಯದಲ್ಲಿ ಆಗುವಂತಹ ಒಂದು ನಾಟಕಗಳು ಮತ್ತು ರಾಜಕೀಯದಲ್ಲಿ ಆಗುವಂತಹ ಒಂದು ಬೆಳವಣಿಗೆಗಳು. ಅದನ್ನ ನೇರವಾಗಿ ಅವರ ಒಂದು ಖಾಸಗಿ ವೇದಿಕೆಯಲ್ಲಿ ಹೇಳ್ಕೊಂಡಿರೋದು ಈಗ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆ ಕಾರಣ ಯಾಕೆ ಹೇಳಿದ್ರೆ, ಈಗಾಗಲೇ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಹಲ್ಚಲ್ ಎಬ್ಬಿದೆ. ಏನಂತಂದ್ರೆ ನವೆಂಬರ್ ಕ್ರಾಂತಿ ವಿಚಾರ ಹತ್ರ ಬಂತು. ಮತ್ತೊಂದು ಕಡೆಯಲ್ಲಿ ಸಿಎಂ ಬದಲಾವಣೆ ಆಗಬೇಕು ಅಂತ ಸ್ವತಃ ಕಾಂಗ್ರೆಸ್ಸಿನ ಸಚಿವರು, ಶಾಸಕರು ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅಲ್ಲಲ್ಲಿ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಇನ್ನೊಂದು ಮಾತಿರೋದು, ಯಾಕೆ ಎರಡೆರಡು ಪೋಸ್ಟ್ ಕೊಟ್ಟಿದ್ದೀರಾ? ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷರು, ಈ ಕಡೆ ಡಿಸಿಎಂ ಆಗಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಪ್ರಭಾವಿ ಖಾತೆಗಳು ಬೆಂಗಳೂರು ಸೇರಿದಂತೆ ಇತರ ಎಲ್ಲರೂ ಕೂಡ ಅವ್ರಿಗೆ ಕೊಟ್ಟಿದ್ದೀರಾ. ಕಾಂಗ್ರೆಸ್ ನಲ್ಲಿರೋದು ಒಂದು ಪಕ್ಷ, ಒಬ್ಬರಿಗೆ ಒಂದೊಂದೇ ಸ್ಥಾನ ಕೊಡ್ಬೇಕೇನೋ ನಿಯಮವನ್ನ ಈ ಹಿಂದೆ ಮಾಡಿದ್ರು. ಬಟ್ ಎಷ್ಟರ ಮಟ್ಟಿಗೆ ಅದು ಪಾಲನೆ ಆಗ್ತಿದೆ ಅಂದ್ರೆ ಆ ಪಕ್ಷದವ್ರು ನೋಡ್ಕೋಬೇಕು. ಸೊ ಇದರ ನಡುವೆ ಈಗ ಅಂದ್ರೆ ನಾನು ಪಕ್ಷ ನಿಷ್ಠೆಯಿಂದ ಇದ್ದೇನೆ ಅಂತ ಸ್ವತಃ ಅವ್ರ ಬಾಯಲ್ಲೇ ಬರ್ತಾ ಇರೋದು, ಒಂದು ಸ್ಟ್ರಾಂಗ್ ಮೆಸೇಜ್ ಅಂತೂ ಪಾಸ್ ಮಾಡಿಬಿಟ್ಟಿದ್ದಾರೆ. ಖಂಡಿತ ನೋಡಿ, ಕಾಂಗ್ರೆಸ್ಗೆ ಡಿ ಕೆ ಶಿ ಬಹು ಆಯಾಮಗಳಲ್ಲಿ ಒಂದು ಸೋರ್ಸ್ ಆಗಿದ್ದಾರೆ. ಸೊ ಮಹಾರಾಷ್ಟ್ರದ 2002ರ ಚುನಾವಣೆಯನ್ನ ನಾವು ಗಮನಿಸಬೇಕು. ದೇಶ್ಮುಖ್ ಅವರು ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅಲ್ಲಿ ರಾಜಕೀಯ ಕಾಂಗ್ರೆಸ್ನ ಸರ್ಕಾರ ಅಲ್ಲಿ ರಾಜಕೀಯ ಅಸ್ಥಿರತೆ ಕಂಡಾಗ ಇವರು ನಿಕಟವಾಗಿ ಸಂಪರ್ಕವನ್ನ ಹೊಂದಿದ್ರು. ಅಂದ್ರೆ ಪಕ್ಷ ಉಳಿಸ್ಕೊಳ್ಬೇಕು, ನಾವು ಅಧಿಕಾರ ಉಳಿಸ್ಕೊಳ್ಬೇಕು ಅಂತ. ಅದಾದ ಬಳಿಕ ಗುಜರಾತ್ನ 2017ರ ಸಂದರ್ಭದಲ್ಲಿ ರಾಜ್ಯಸಭೆಗೆ ಅಲ್ಲಿಂದ ಆಯ್ಕೆ ಆಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ 42 ಶಾಸಕರು ಪಕ್ಷಾಂತರ ಆಗುವಂತ ಸಂದರ್ಭ. ಆಗ ಹೈಕಮಾಂಡ್ ನಿರ್ದೇಶನದೊಂದಿಗೆ ಡಿ ಕೆ ಶಿ ಅಲ್ಲಿ ಹೋಗಿ ವಾಸ್ತವ ಹೂಡಿ ರೆಸಾರ್ಟ್ ರಾಜಕಾರಣ ಅದೆಲ್ಲ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಅದನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಅದನ್ನು ಬಹಳ ಉಲ್ಲೇಖ ಮಾಡ್ತಾರೆ ಅವರು. ಗುಜರಾತ್ನ ರಾಜ್ಯಸಭೆ ಎಲೆಕ್ಷನ್ ವೇಳೆ ಸಂದರ್ಭದಲ್ಲಿ ನಾನು ದುಡಿದಿದ್ದೇನೆ, ಪಕ್ಷಕ್ಕಾಗಿ ದುಡಿದಿದ್ದೇನೆ, ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲೂ ಕೂಡ ದುಡಿದಿದ್ದೇನೆ. ಪಕ್ಷ ಏನ್ ಹೇಳುತ್ತೆ, ಹೈಕಮಾಂಡ್ ಏನ್ ಹೇಳುತ್ತೆ, ಪಕ್ಷ ಏನ್ ನಿರ್ಧರಿಸುತ್ತೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ಪಕ್ಷ ನಿಷ್ಠೆಯ ವಿಚಾರಗಳು ಕಾಂಗ್ರೆಸ್ನ ವಿಷಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಹೋಗುತ್ತೆ. ಡಿ ಕೆ ಶಿ ಅವರ ವಿಷಯದಲ್ಲಿ ಅದರಲ್ಲೂ ಕೂಡ ಅದಕ್ಕೆ ಒಂದು ಸ್ಪಷ್ಟವಾಗಿ ಉತ್ತರ ನೀಡಬೇಕಿತ್ತು, ಆ ಸ್ಪಷ್ಟನೆ ನೀಡಬೇಕಿತ್ತು. ಅದನ್ನ ಅವರು ಮಾಡಿದ್ದಾರೆ ಅನ್ನೋದು ಬಹಳ. ಮತ್ತೆ ಕಾಂಗ್ರೆಸ್ನ ಎಲ್ಲ ಚುನಾವಣಾ ಕಾರ್ಯಗಳಿಗೆ ಅಥವಾ ಚುನಾವಣೆ ಕಾರ್ಯಚಟುವಟಿಕೆಗಳಿಗೆ ಡಿ ಕೆ ಶಿ ಇಂದ ಫಂಡ್ ಹೋಗುತ್ತೆ ಅನ್ನುವಂಥದ್ದು, ಅಂದ್ರೆ ಆರ್ಥಿಕ ಮೂಲವಾಗಿ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ಇವರು ಇದ್ದಾರೆ, ಇವರ ವೈಯಕ್ತಿಕ ದುಡಿಮೆಯ ಪಾಲನ್ನ ಕಾಂಗ್ರೆಸ್ ಪಕ್ಷಕ್ಕಾಗಿ ಇಟ್ಟಿದ್ದಾರೆ ಅನ್ನುವ ಚರ್ಚೆಗಳು ಕೂಡ ಇದೆ. ಅದು ಎಷ್ಟರ ಮಟ್ಟಿಗೆ ಹೌದು ಅಲ್ಲ ಗೊತ್ತಿಲ್ಲ. ಭಾರತ್ ಜೋಡೋ ಯಾತ್ರೆ
ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಮಾಡಿದಾಗ ಡಿ ಕೆ ಶಿ ಅವರೇ ಸ್ವತಃ ಪಕ್ಷದ ದುಡ್ಡಿಕ್ಕಿಂತ ಡಿ ಕೆ ಶಿ ಅವರೇ ಹೆಚ್ಚು ಫಂಡ್ ಹಾಕಿದ್ದಾರೆ ಅನ್ನುವಂತ ಚರ್ಚೆಗಳೆಲ್ಲವೂ ಇತ್ತು. ಅದಕ್ಕೆ ಗೊತ್ತಿಲ್ಲ ಅದು ಹೌದೋ ಇಲ್ವೋ ಏನೋ ಗೊತ್ತಿಲ್ಲ. ಹಾಗಾಗಿ ಅಲ್ಲೊಂದು ಒಪ್ಪಂದ ಆಗಿತ್ತು ಅಂತ. ಅಂದ್ರೆ 2023 ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ನೀವು ಸಿಎಂ ಅವರನ್ನ, ನಾನು 40 ವರ್ಷ, ಅವರೇ ಹೇಳುವ ಹಾಗೆ 40 ವರ್ಷದಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷಾಂತರ ಮಾಡಿಲ್ಲ, ನಾನು ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ನಾನು ತೊಡಗಿಕೊಂಡಿಲ್ಲ, ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದೇನೆ. ಹಾಗಾಗಿ ನೀವು ನನಗೆ ಸಿಎಂ ಕೊಡದೇ ಇದ್ರೆ ಪಕ್ಷ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನ ನನ್ ಕೊಡಿ, ಬೆಂಗಳೂರು ಪ್ರಮುಖ ರಾಜಧಾನಿ ಅಭಿವೃದ್ಧಿಯ ಇಲಾಖೆಯ ಅಧಿಕಾರವನ್ನ ನನ್ ಕೊಡಿ ಅನ್ನುವುದನ್ನ ಅವರು ಡಿಮ್ಯಾಂಡ್ ಮಾಡಿರೋದಕ್ಕೆ ಡಿ ಕೆ ಶಿ ಅವರ ಒಂದು ರಾಜಕೀಯ ವರ್ಚಸ್ಸಿಗೆ ಒಂದು ಕಳಂಕ ಇತ್ತು. ಆಗ ತಿಹಾರ್ ಜೈಲಿಗೆ ಹೋಗಿ ಬಂದವರು ಅನ್ನೋದು, ಅವರ ಭ್ರಷ್ಟಾಚಾರಿ ಅನ್ನುವಂತಹ ಒಂದು ಆರೋಪ ಇತ್ತು. ಅದೆಲ್ಲದನ್ನ ಗಮನಿಸಿ ಡಿ ಕೆ ಶಿ ಡಿಮ್ಯಾಂಡ್ಗೂ ಒಂದು ಸಮಾಧಾನ ಆಗಬೇಕು, ಮತ್ತೆ ಕಾಂಗ್ರೆಸ್ಗೂ ಪಕ್ಷಕ್ಕೂ ಕೂಡ ಒಂದು ಹಂತಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂತಹ ದೃಷ್ಟಿಯಲ್ಲಿ ಡಿ ಕೆ ಶಿ ಅವರ ಬೇಡಿಕೆಗೆ ಹೈಕಮಾಂಡ್ ಒಪ್ಪಿ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟು, ಉಪಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿ ಅವರಿಗೆ ಕೊಟ್ಟು, ಕೆಪಿಸಿಸಿ ಅವರಿಗೂ ಅಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಅಂತಂದ್ರೆ ಪ್ರತಿ ಬಾರಿ ಎಷ್ಟೇ ಆರೋಪಗಳು ಇಲ್ಲ, ಅವರು ಹಂಗ್ ಮಾಡಿದ್ರು ಜೈಲಿಂದ ಹೋಗಿ ಬಂದ್ರು, ಈ ವಿಚಾರ ಬಂದಾಗ್ಲೂ ಕೂಡ ಪಕ್ಷದ ವಿಚಾರವಾಗಿ ಒಂದು ಸ್ಟ್ರಾಂಗ್ ನಿಲುವನ್ನ ಇಟ್ಕೊಂಡೇ ಇರ್ತಾರೆ. ಅದರಲ್ಲೂ ಕೂಡ ನಾವು ಗಮನಿಸಬೇಕಾಗಿರುವಂತದ್ದು, ಇತ್ತೀಚೆಗಷ್ಟೇ ಸಿದ್ದರಾಮಯ್ಯನವರೇ ಒಂದು ಸಂದೇಶ ಪಾಸ್ ಮಾಡ್ತಾರೆ, ಡಿ ಕೆ ಶಿವಕುಮಾರ್ ಬಳಿ ಶಾಸಕರ ಬೆಂಬಲ ಇಲ್ಲ, ಶಾಸಕರ ಬೆಂಬಲದ ಕೊರತೆ ಇದೆ ಅನ್ನೋ ವಿಚಾರ ಹೇಳ್ತಾರೆ. ಬಟ್ ಅಲ್ಲಿ ಏನೇ ಕೇಳಿದ್ರು ಕೂಡ ಯಾವಾಗ ಸಿಎಂ ಬದಲಾಗ್ತಾರೆ ಅಥವಾ ಬದಲಾವಣೆ ಆಗುತ್ತೆ, ನೀವೇ ಸಿಎಂ ಆಗಬೇಕು ಅಂತ ನಾವು ನೋಡ್ಬೇಕಂತ ಅನೇಕರು ಭವಿಷ್ಯ ನುಡಿದಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಒಂದ್ ಸಂದೇಶನೇ ಹೇಳೋದು, ಒಂದು ಮಾತೇ ಹೇಳೋದು, ಹೈಕಮಾಂಡ್ ನಾಯಕರು ತೀರ್ಮಾನ, ಹೈಕಮಾಂಡ್ ನಾಯಕರು ಇದ್ ಮಾಡ್ತಾರೆ, ಮುಖ್ಯಮಂತ್ರಿಗಳು ಇದ್ದಾರೆ, ಹೈಕಮಾಂಡ್ ನಾಯಕರು ಕಾಂಗ್ರೆಸ್ಸಿನ ವರಿಷ್ಠರು ಏನ್ ಹೇಳ್ತಾರೆ ಅವ್ರು ಇದ್ದಂಗ ಆಗುತ್ತೆ. ಅಂದ್ರೆ ಎಲ್ಲೂ ಕೂಡ ಒಂದು ಕಾಂಗ್ರೆಸ್ಸಿಗೆ ಅಥವಾ ಇತರರ ವಿರೋಧಿಗಳ ಬಾಯಿಗೆ ಸಿಗುವಂತ ಯಾವ ಒಂದು ಚಾನ್ಸ್ ಕೊಟ್ಟಿಲ್ಲ ಅವರು. ಸೊ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಗಮನಿಸಬೇಕು ಅಖಿಲೇಶ್, ಏನ್ ಕೇಳಿದ್ರೆ ಆ ಚರ್ಚೆಗಳು ಬಂದಾಗ, ಅವೆಲ್ಲವೂ ಬಂದಾಗ ಸಾಫ್ಟ್ ಆಗಿಯೇ ಡಿ ಕೆ ಶಿ ಮೊದಲು ಅವರ ರಿಯಾಕ್ಷನ್ ನೋಡಬೇಕು ನಾವು. ಅಂದ್ರೆ ನೇರವಾಗಿ ನಿಷ್ಠುರವಾಗಿ ಮಾತಾಡ್ತಿದ್ರು ಮಾಧ್ಯಮಗಳ ಹೇಳಿಕೆಯಲ್ಲಿ. ಈ ಟರ್ಮ್ ಬಂದಾಗ, ಅಧಿಕಾರಕ್ಕೆ ಬಂದಾಗ ಹೇಗಾಯ್ತು ಕೇಳಿದ್ರೆ ಅವರು ಒಂದು ಸಾಫ್ಟ್ ಕಾರ್ನರ್ಗೆ ಹೋದ್ರು, ಎಲ್ಲ ಹೇಳಿಕೆಗಳನ್ನು ಕೊಡುವಾಗ ನಿಧಾನಕ್ಕೆ ಮಾತಾಡ್ತಾ ಇದ್ರು. ಇವೆಲ್ಲವೂ ಕೂಡ ಅವರು ಅಂದ್ರೆ ಒಂದು ಹೈಕಮಾಂಡ್ ಕೂಡ ಒಂದು ಅಭಯ ನೀಡಿತ್ತು. ಅಂದ್ರೆ ಈ ಅವಧಿಯಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಸಚಿವ ಸಂಪುಟದ ವಿಚಾರವು ಮುನ್ನೆಲೆಗೆ ಬಂತು. ಇತ್ತೀಚೆಗೆ ಸಚಿವ ಸಂಪುಟ ನಡೆಯುತ್ತೆ ಅಂತ ಸಿದ್ದರಾಮಯ್ಯನವರು ಮೊನ್ನೆ ಡಿನ್ನರ್ ಮೀಟಿಂಗ್ ಅಲ್ಲಿ ಇತರ ಸಚಿವರಿಗೆ ಹೇಳಿದ್ದಾರೆ ಅನ್ನುವುದು ಆದ್ರೆ, ಸಚಿವ ಸಂಪುಟ ಮುನ್ನಡೆ ಆಗುತ್ತೆ ಅಂತ ಆದ್ರೆ, ಪುನರ್ರಚನೆ ಆಗುತ್ತೆ ಅನ್ನೋದಾದ್ರೆ ಸಿಎಂ ಸಿದ್ದರಾಮಯ್ಯನವರು ಈ ಅವಧಿಗೆ ಪೂರ್ಣಾವಧಿ ಇರ್ತಾರೆ ಅನ್ನೋದು ಹೈಕಮಾಂಡ್ ಪರೋಕ್ಷವಾಗಿ ಹೇಳಿದ ಹಾಗೆ. ಅದು ಅಂದ್ರೆ ಸಚಿವ ಸಂಪುಟ ಅವಕಾಶ ಇರೋದು ಸಿದ್ದರಾಮಯ್ಯನವರಿಗೆ. ಅಂದ್ರೆ ಒಂದ್ ಹಂತಕ್ಕೆ ಹೈಕಮಾಂಡ್ ಹೋಲ್ಡ್ ಇಟ್ಕೊಂಡ್ರು ಕೂಡ ಅಂದ್ರೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಯಾರು ಕೂತಿರ್ತಾರೋ ಅವರ ಒಂದು ನಿರ್ಧಾರಕ್ಕೆ, ಒಂದು ಶಿಫಾರಸಿಗೆ ಅದು ಹೈಕಮಾಂಡ್ ಒಪ್ಪುತ್ತೆ. ಹಾಗಾಗಿ ಪರೋಕ್ಷವಾಗಿ ಹೈಕಮಾಂಡ್ ಮುಖ್ಯಮಂತ್ರಿ ಬದಲಾವಣೆ ಈ ಸಂದರ್ಭದಲ್ಲಿ ಇಲ್ಲ, ಸಚಿವ ಸಂಪುಟ ಪುನರ್ರಚನೆ ಆಗುವುದು ನಿಶ್ಚಿತ ಅನ್ನುವ ಹಾಗೆ ಪರೋಕ್ಷವಾಗಿ ಹೇಳಿದೆ ಅಂತ ಕಾಣುತ್ತೆ. ಹೌದು. ಜೊತೆಲಿ ಈಗ ಕಾಂಗ್ರೆಸ್ನಲ್ಲಿ ಮತ್ತೊಂದಿಷ್ಟು ವಿಚಾರಗಳು ಇದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಿರೋದು, ಪಕ್ಷಪಾತ ಮತ್ತು ಸ್ವಜನ ಪಕ್ಷಪಾತದ ಅನುಭವ ನನಗಾಗಿದೆ ಅಂತ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದು. ಟೀಕೆಗಳನ್ನ ಮುಕ್ತವಾಗಿ ನಾನು ಸ್ವೀಕರಿಸ್ತೇನೆ. ಅಪ್ಡೇಟ್ ಗಮನಿಸ್ತಾ ಇದೀವಿ ನಾವು. ಪಕ್ಷಪಾತ ಮತ್ತು ಸ್ವಜನ ಪಕ್ಷಪಾತದ ಅನುಭವ ನನಗಾಗಿದೆ, ಪಕ್ಷದಲ್ಲೇ ಟೀಕೆಗಳನ್ನ ಮುಕ್ತವಾಗಿ ನಾನು ಸ್ವೀಕರಿಸ್ತೇನೆ. ಡಿ ಕೆ ಶಿವಕುಮಾರ್ ಅವರ ಮಾತಿದು. ಷಡ್ಯಂತ್ರ ಮಾಡಿ ತಿಹಾರ್ ಜೈಲಿಗೆ ನನ್ನನ್ನ ಕಳಿಸಲಾಯಿತು. ಈ ಹಿಂದೆ ಪಕ್ಷ ಮತ್ತು ಪಕ್ಷದ ನಾಯಕರಿಗಾಗಿ ನಾನು ಜೈಲಿಗೆ ಹೋದೆ, ಸಮ್ಮಿಶ್ರ ಸರ್ಕಾರ ಉಳಿಸಿಕೊಳ್ಳೋದಕ್ಕೆ ನಾನು ಹರಸಾಹಸವನ್ನ ಪಟ್ಟಿದ್ದೆ ಅನ್ನೋ ವಿಚಾರವನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ ಆ ವೇದಿಕೆಯಲ್ಲಿ. ಪುಸ್ತಕ ಬಿಡುಗಡೆ ಮಾಡುವಂತಹ ಸಂದರ್ಭದಲ್ಲಿ ಆ ವೇದಿಕೆಯಲ್ಲಿ ಇವಿಷ್ಟೇ ಸ್ಫೋಟಕ ಅಂಶಗಳನ್ನು ಅವ್ರು ಹುಟ್ಟಿರೋದು. ಪಕ್ಷಪಾತ ಇರ್ಬೋದು, ಪಕ್ಷದಲ್ಲಿ ಆದಂತಹ ಸಮಸ್ಯೆಗಳಿರ್ಬೋದು, ಟೀಕೆ ಇರ್ಬೋದು. ಅಂದ್ರೆ ಆರಂಭಿಕ ದಿನದಲ್ಲಿ ಅವರ ರಾಜಕೀಯ ಜೀವನದಲ್ಲಿ ಏನೇನ ಆಯ್ತು ಅನ್ನೋ ವಿಚಾರಗಳನ್ನ ಹೇಳ್ತಾ ನಾವಿಲ್ಲಿ ಗಮನಿಸಬೇಕಾಗಿರೋದು, ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಅನ್ನೋ ವಿಚಾರಕ್ಕೆ ಅವರು ಕೊಟ್ಟಂತ ದೊಡ್ಡ ಉದಾಹರಣೆ. ಡಿಸಿಎಂ ಆಗಬೇಕಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂದ್ರೆ ಅವ್ರು ಹೇಳ್ತಿರೋದು, ಬಿಜೆಪಿಯ ಒಬ್ರು ಹಿರಿಯ ನಾಯಕರೇ ಅವರಿಗೆ ಫೋನ್ ಮಾಡಿ ಇತರ ಆದಾಯ ತೆರಿಗೆ ಅಧಿಕಾರಿಗಳ ಮೂಲಕವಾಗಿ ನಿಮಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಒಪ್ಕೊಂತೀರಾ ಇಲ್ಲ ಅಂದಾಗ್ಲೂ ಕೂಡ ನಾನು ನನ್ನ ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಜೊತೆಯಲ್ಲಿ ಜೆಡಿಎಸ್ ಜೊತೆ ಆ ಸಮ್ಮಿಶ್ರ ಇರ್ಬೋದು, ಅವರ ಹೊಂದಾಣಿಕೆಗೆ ನನಗೆ ಇಷ್ಟ ಇಲ್ಲ ಅಂದ್ರೂ ಕೂಡ ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದೆ, ಹೈಕಮಾಂಡ್ಗೋಸ್ಕರ ಕೆಲಸ ಮಾಡಿದೆ. ಅಂದ್ರೆ ಒಂದು ಕ್ಲಿಯರ್ ಸಂದೇಶ ಅಂತೂ ಫಿಕ್ಸ್, ನಾನು ಪಕ್ಷಕ್ಕೋಸ್ಕರ ಇರೋದು. ಜೊತೆಯಲ್ಲಿ ಅವ್ರು ಇನ್ನೊಂದು ಮಾತು ಹೇಳ್ತಾರೆ ಅದೇ ವೇದಿಕೆಯಲ್ಲಿ,
ಹೆಚ್ಚು ವರ್ಷಗಳ ಕಾಲ ನಾನಿರೋದಿಲ್ಲ, ಇನ್ನು ಮುಂದೊಂದು 8 ರಿಂದ 10 ವರ್ಷ ಹೊಸಬರಿಗೆ ಅವಕಾಶ ಬೇಕು ಅಂತಿದ್ದಾರೆ. ಇದೆಲ್ಲ ಗಮನಿಸ್ತಾ ಇದ್ರೆ ಒಂದು ಅವಕಾಶ ಅವ್ರಿಗೆ ಕೊಡ್ಬೇಕನ್ಸುತ್ತಲ್ಲ ಶ್ರೀರಾಜ್. ಬಹಳ ಪ್ರಮುಖವಾಗಿ ನೋಡಿ, ಅವರಿಗೆ ನೆಕ್ಸ್ಟ್ ಎಲ್ಲಾದ್ರೂ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಇವರನ್ನ ಮುಂದಿಡ್ತಾರೆ ನೋಡಿ. ಕಾಂಗ್ರೆಸ್ ಒಂದು ಯಾವಾಗಲೂ ಕೂಡ ಏನೇ ಮಾಡೋದಾದ್ರೂ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡೇ ಮಾಡುತ್ತೆ. ಸೊ ನೋಡಿ, ಈಗ 2028 ಚುನಾವಣೆಗೆ DK ಶಿ ಅವರ ಮುಖವನ್ನ CM ಅಭ್ಯರ್ಥಿಯನ್ನಾಗಿ ಮಾಡ್ಕೊಂಡ್ರೆ ಬಹಳ ಕಷ್ಟ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಿದೆ, ಯಾಕಂದ್ರೆ ಅವರ ರಾಜಕೀಯ ಹಿನ್ನೆಲೆ. ಸೊ ಹಾಗಾಗಿ 2028ಕ್ಕೆ ಈ ಸಂದರ್ಭದಲ್ಲಿ ತಯಾರಿ ಆಗ್ಬೇಕು. ಜೊತೆಗೆ ಒಂದು ಸಚಿವ ಸಂಪುಟ ಅಂದ್ರೆ ಭರವಸೆ ನೀಡಿದ್ದಾರೆ CM ಸಿದ್ದರಾಮಯ್ಯನವರು. ಹೈಕಮಾಂಡ್ಗೂ ಕೂಡ ಆ ವಿಷಯವನ್ನ ತಲುಪಿಸಿದ್ದಾರೆ. CM ನೀಡಿರುವಂತಹ ಭರವಸೆಯನ್ನು ಕೂಡ ಪೂರೈಸಬೇಕು ಮತ್ತು DK ಶಿ ಅವರ ಬೇಡಿಕೆಯನ್ನು ಕೂಡ ಪೂರೈಸಬೇಕು. ಹಾಗಾಗಿ ಸಚಿವ ಸಂಪುಟ ಬದಲಾವಣೆಯನ್ನು ಮಾಡಿಕೊಂಡು ಒಂದಿಷ್ಟು DK ಶಿ ಅವರ ಆಪ್ತ ಬಳಗದಲ್ಲಿರುವಂತಹವರನ್ನ ಸಚಿವ ಸಂಪುಟ ಸ್ಥಾನಕ್ಕೆ ಒಳಗೆ ತೆಗೆದುಕೊಂಡು ಬಂದು ನೆಕ್ಸ್ಟ್ ಎಲೆಕ್ಷನ್ಗೆ DK ಶಿ ಅವರ ನಾಯಕತ್ವದಲ್ಲಿ ಈ ಸಚಿವರೆಲ್ಲರೂ ಇರುವ ಹಾಗೆ ಮಾಡಿಕೊಂಡು 2028ಕ್ಕೆ CM ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಚುನಾವಣೆಗೆ ಇಳಿದು ಗೆದ್ರೆ DK ಶಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ನೀಡುವಂತಹ ಪ್ರಯತ್ನವನ್ನ ಹೈಕಮಾಂಡ್ ಮಾಡುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಒಂದು ಹಂತಕ್ಕೆ ಕಾಣ್ತಾ ಹೋಗುತ್ತೆ. ಸೊ ಬಹಳ ಪ್ರಮುಖವಾಗಿ ನೋಡಿ, ಅವರ ಯುವಕರನ್ನ ಸೆಳೆಯುವಂತ ಪ್ರಯತ್ನ. ಲಾಸ್ಟ್ ಟೈಮ್ ಎಲೆಕ್ಷನ್ ಸಂದರ್ಭದಲ್ಲಿ ವೋಟಿಂಗ್ ಮಾಡಿದ್ರು ಅವರು, ಅಂದ್ರೆ ಆನ್ಲೈನ್ ಅಲ್ಲಿ ವೋಟಿಂಗ್ ಮಾಡಿದ್ರು. ನೀವು ಎಷ್ಟು ಜನ ತಳಮಟ್ಟದಲ್ಲಿ ಅಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಆನ್ಲೈನ್ ಆಪ್ ಮೂಲಕ ಒಬ್ಬೊಬ್ಬ ಕಾರ್ಯಕರ್ತರಿಗೆ ಹೇಳಿದ್ರು ನಮ್ಮ ಪರವಾಗಿ ಎಷ್ಟು ಯುವಕರು ಇದ್ದಾರೆ ಅನ್ನೋದನ್ನ ನೀವು ಈ ಸಮೀಕ್ಷೆ ಮಾಡಿ ಒಂದು ಹಂತದಲ್ಲಿ ಅಂತ. ಕಾಂಗ್ರೆಸ್ ಒಂದು ಆಪ್ ಕೂಡ ತಯಾರು ಮಾಡ್ತು, ಆಧಾರ್ ಕಾರ್ಡು ಅಥವಾ ಯಾವುದೋ ಒಂದು ನಾಗರಿಕ ಒಂದು ಇದನ್ನ ನಮ್ಮ ಚೀಟಿಯನ್ನ ಇದ್ ಮಾಡಿ ಅಪ್ಲೋಡ್ ಮಾಡಿ ಅಲ್ಲಿ ಅದರಿಂದ ಒಂದು ಸಮೀಕ್ಷೆ ಮಾಡಿದ್ರು. ಅದಕ್ಕೆ ಒಂದು ಎಕ್ಸಾಕ್ಟ್ ನಂಬರ್ ಹೇಳ್ತಾರೆ ಅವರು, 136 ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಅಂತ. ಸೊ ಅಷ್ಟು ಸಂಘಟನಾತ್ಮಕವಾಗಿ DK ಶಿ ಕೆಲಸ ಮಾಡಿದ್ದಾರೆ ಅಂತ. ತಳಮಟ್ಟದಲ್ಲಿ ಸಂಘಟನಾತ್ಮಕ ಚತುರ ಇರಬಹುದು, ಆದ್ರೆ CM ಸಿದ್ದರಾಮಯ್ಯ ಇವರು ಇವತ್ತು ಹೇಳೋದೇನ್ ಕೇಳಿದ್ರೆ ಅವರ ಹಿಂದೆ ಜನ ಇಲ್ಲ, ಅಂದ್ರೆ ಶಾಸಕರು ಇಲ್ಲ, ಬೆಂಬಲ ಇಲ್ಲ. ಸೊ ಮತ್ತೆ ಅದಕ್ಕೆ ತಿರುಗೇಟಾಗಿ ಒಂದು ಹೇಳಿದ್ರು, ಶಾಸಕರ ಬೆಂಬಲ ಬೇಕಾಗಿಲ್ಲ, ಹೈಕಮಾಂಡ್ ಇದ್ರೆ ಸಾಕು ಅಂತ. ಅಂದ್ರೆ ಹೈಕಮಾಂಡ್ ಇವ್ರ ಪರವಾಗಿದೆ ಅನ್ನುವ ಅರ್ಥದಲ್ಲೂ ಅದನ್ನ ನಾವು ವಿಶ್ಲೇಷಿಸಬಹುದು. ಸೊ ಹಾಗಾಗಿ ಒಂದಿಷ್ಟು ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ಇದು ಆಗಿರುತ್ತೆ. ಸೊ ಅದ್ರ ಜೊತೆಯಲ್ಲಿ DCM DK ಶಿವಕುಮಾರ್ ಅವರೇ ಮಾತನಾಡಿದಾರಲ್ಲ, ಬನ್ನಿ ಅವ್ರು ಏನೇನು ಹೇಳಿದ್ರು, ಅವ್ರ ಬಾಯಲ್ಲಿ ಅವ್ರು ಆಡಿರೋ ಮಾತುಗಳನ್ನ ಬನ್ನಿ ನೋಡ್ಕೊಂಡ್ ಬರೋಣ. ರಿಸರ್ಚ್ ಮಾಡಿದ್ದಾರೆ. ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ, ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ. ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ರಾಜೀವ್ ಗಾಂಧಿ ಅವ್ರು ಹೇಳಿದ ಮಾತಿದ್ದು ನಮಗೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ 73rd 74th ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು. ಆಗ ಚರ್ಚೆ ಮಾಡ್ತಿದ್ರು. ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ನಾನು ಕೇಳಿದೆ, ಯಾಕೆ ಈ ತಂದ್ರಿ ಅಂತೇಳಿ. ಅಷ್ಟೊತ್ತು ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ. ಆಗ ಅವ್ರು ಹೇಳಿದ್ರು, ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಈಗ ಪರಿಸ್ಥಿತಿ ಇದೆ, ಎಲೆಕ್ಷನ್ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಹೆಂಗ್ ನಾಯಕರುಗಳನ್ನ ಹುಟ್ಟಾಕ್ತೀರಿ? ಈ ಲೋಕಲ್ ಬಾಡಿ ಇದ್ರೆ ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರೋಂಥ ಲೀಡರ್ಸ್ ಎಲ್ಲ ಕೂಡ ಕಾರ್ಪೊರೇಷನ್ ಬಂದವರು. ಇವತ್ತು ಕೆಂಗಲ್ ಹನುಮಂತೇನೋ ತೆಗೆದುಕೊಳ್ಳಿ, ಅವ್ರಿಗೂ ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ. ರಾಜಗೋಪಾಲಾಚಾರಿ ತಗೊಳ್ಳಿ, ಜವಾಹರ್ಲಾಲ್ ನೆಹರು ತೆಗೆದುಕೊಳ್ಳಿ, ಅವರು ಕೂಡ ಅಲಹಾಬಾದ್ ಅಧ್ಯಕ್ಷರಾಗಿದ್ದರು, ಕೌನ್ಸಿಲ್ನ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಹಂಗೆ ವಿಲಾಸರಾವ್ ದೇಶಮುಖ್ ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ. BD ಜತ್ತಿ ಅವರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ. ಹಂಗೆ ಲೋಕಲ್ ಬಾಡೀಸಿಂದ ಬಹಳ ಜನ ಬೆಳ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರಿನ ಯಾಕೆ ಕರಿಪಲ್ ಇದನ್ನ ಯೋಚನೆ ಮಾಡಿದ್ವಿ ಅಂತಂದ್ರೆ, ಹೊಸ ನಾಯಕರುಗಳು ಈಗ ಹುಟ್ಕೊಳ್ಬೇಕು. ಈಗ 369 ಇದೆ, ನೆಕ್ಸ್ಟ್ ಇನ್ನ ಒಂದು 100 ಚಿಲ್ಲರೆ ಆಡ್ ಆಗ್ತದೆ. 500 ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಉಟ್ಕೊಳ್ತಾರೆ. ಅವಕಾಶ ಸಿಗ್ಬೇಕು. ಈಗ ನನಗೂ ಆಯ್ತು, 63 ಆಯ್ತು. ಎಷ್ಟು ದಿನ ನಾವು ರಾಜಕಾರಣ ಮಾಡೋಕ್ಕಾಗ್ತದೆ? 8 ವರ್ಷ ಮಾಡ್ಬೋದಷ್ಟೇ. ಹೊಸಬ್ರಿಗೆ ಅವಕಾಶ ಬರ್ಬೇಕು. ನಮಗೆಲ್ಲ ಸಿಕ್ತಲ್ಲ ಯಂಗ್ಸ್ಟರ್ಸ್ಗೆ, ಹಂಗೆ ಹೊಸ ನಾಯಕರುಗಳು ಕೂಡ ಬರಲಿ ಅನ್ನೋದು ನನ್ನ ಆಸೆ. ಯಾಕೆಂದ್ರೆ ಹೊಸ ನಾಯಕರು ಬರಲಿಲ್ಲ ಅಂತಂದ್ರೆ ಈಗ ನಮಗೆಲ್ಲ ಅವಕಾಶ ಸಿಕ್ತದೆ, ನಾವೆಲ್ಲ ಆದೋ. ನಮ್ಗೆ ಅವಕಾಶ ಸಿಕ್ಕಲ್ಲ ಇಲ್ಲ ಆಗ್ತಿತ್ತು. ಸೊ ಹಂಗೆ ನನಗೆ ಐ ಬಿಲೀವ್ ನನಗೆ ಹೊಸಬ್ರು ನಾಯಕರಿಗೆ ಸಿಕ್ಬೇಕು ಅಂತ. ಬಹಳ ಜನ ಇಲ್ಲಿರೋರು ಒಂದು 20% ಮಾತ್ರ ಎಲ್ಲರೂ ಸಣ್ಣ ಪಣ್ಣ ಸ್ಥಾನ ಸಿಕ್ಕಿದೆ. ಮಿಕ್ಕಿದ 80% ಪಾಪ ಎಲ್ಲ ದುಡಿತಾನೆ ಇದ್ದಾರೆ, ಕಷ್ಟಪಡ್ತಾನೆ ಇದ್ದಾರೆ.
ಸೊ ಅದಕ್ಕೆ ಬಹಳ ವಂಚಿತರು ಅನ್ನೋದನ್ನು ನಾನು ಆ ಪದನ ಈ ಸಂದರ್ಭದಲ್ಲಿ ಉಪಯೋಗಿಸಿದ್ದೇನೆ. ಇವತ್ತು ಒಂದು ಪುಸ್ತಕ ಬಹಳ ಅದಕ್ಕೆ ಗೌರವ ಇದೆ. ಈ ಪುಸ್ತಕದ ಬಗ್ಗೆ ಬಹಳ ವಿಚಾರಗಳನ್ನ, ಯಾಕೆ ನನಗೂ ನಂಬಿಕೆ ಇರಲಿಲ್ಲ ಈ ಪುಸ್ತಕದ ಬಗ್ಗೆ. ಎಲ್ಲಿ ಈಗ ಓದೋ ಟೈಮ್ ಅಂತೂ ಜನಕ್ಕಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟು ಈಗ ಹೊಸ ಇದಕ್ಕೆ ಹೋಗಿಬಿಟ್ಟಿವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೀವಿ. ಈಗೆಲ್ಲ ಪುಸ್ತಕ ಬಂದ್ಬಿಟ್ಟು ಈಗ ಟೀಚರು ಪುಸ್ತಕದಲ್ಲಿ ಅವ್ರು ಏನೇ ಕೂಡ ಪಾಠ ಹೇಳ್ಬೇಕಾದ್ರೆ ಸುಳ್ಳು ಹೇಳಕ್ಕಾಗಲ್ಲ ಈಗ ಟೀಚರ್ಸ್. ಆ ಮಗು ಪ್ರತಿಯೊಂದು ಫೋನ್ ಆ್ಯಪಲ್ಲೇ ಆ ಟೀಚರ್ಗಿಂತ ಜಾಸ್ತಿ ಇನ್ಫಾರ್ಮೇಶನ್ ಇರ್ತದೆ. ಸೊ ಈಗ ಬಹಳ ಕಷ್ಟ. ಹಿಂದೆ ಎಲ್ಲ ಗುರುಗಳು ಟೀಚರ್ಗಳು ಇದನ್ನ ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ, ಶಿಷ್ಯರು ಪಾಠ ಹೇಳ್ಕೊಡ್ಬೇಕಾದ್ರೆ ಬಹಳ ಶ್ರಮ ಪಡ್ತಿದ್ದು. ಈಗ ಹಂಗೇನಿಲ್ಲ, ಶ್ರಮ ಏನು ಪಡ್ಬೇಕಾಗಿಲ್ಲ, ಹೊಡಿಬೇಕಾದಿಲ್ಲ. ನಮ್ಗೆಲ್ಲ ಬೇಕಾದಷ್ಟು ನನ್ನ ಕಾಲದಲ್ಲೂ ಏಟಿಗಿಲ್ಲ ತಿಂದಿದ್ದು ನಾನು. ಈಗ ಹಂಗೇನಿಲ್ಲ. ನಾನು ಯಾವುದೋ ಸಂದರ್ಭದಲ್ಲಿ ಹೇಳಿದೆ, ಪ್ರೇತದೊಳ್ ಗುರುವು ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವೆಂದ, ದ್ವಾಪರದೊಳು ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ, ಆದ್ರೆ ಕಲಿಯುಗದೊಳು ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ಹಂಗೆ ನನಗೆ ಸಂಬಳ ಬರ್ತಾ ಇದ್ದಪ್ಪ, ಜಾಸ್ತಿ ಬರ್ತಾ ಇದೆ ಈಗೇನೆ ಅಂತ ಹೇಳಿ ಕೊನೆಗೆ ಅವ್ನು ಕೈ ಮುಗಿದ್ಬಿಟ್ಟು ಕೇಳ್ಕೊಂಡು, ಅವನು ಸುಳ್ಳು ಹೇಳಕ್ಕಾಗಲ್ಲ. ಸುಳ್ಳು ಹೇಳಿದ್ರೆ ಹಿಂಗಿದೆ, ಫೋನಲ್ಲಿ ಹಿಂಗಿದೆ, ಇದರಲ್ಲಿ ಹಿಂಗಿದೆ ಅಂತೇಳಿ ಅವ್ಕಿನ್ನ ಜಾಸ್ತಿ ಮಾಹಿತಿಯನ್ನ ಪಡ್ಕೊಳ್ಳುವಂತ ಒಂದು ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಮೂಲ ನನಗೆ ನಮ್ಮ ಕ್ಷೇತ್ರದ ಜನತೆ ಮತ್ತು ರಾಜ್ಯದಲ್ಲಿರುವಂಥ ನಮ್ಮ ಕಾರ್ಯಕರ್ತರು. ಪಕ್ಷ ಭೇದ ಮರೆತು ಇವತ್ತು ನನ್ನ ಮೇಲೆ ಪ್ರೀತಿ ಕೊಟ್ಟು, ವಿಶ್ವಾಸ ಕೊಟ್ಟು, ನನ್ನ ಕಷ್ಟಕಾಲದಲ್ಲಿ ನನ್ನ ತಿಹಾರ್ ಜೈಲಿಗೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೆಸಿ ನನ್ನನ್ನು ಕಳಿಸಿದಾಗ ನನ್ನ ಜೊತೆ ನಿಂತ ಜನ, ಕಾಲಿಗೆ ಚಪ್ಪಲಿ ಹಾಕೊಳ್ಳೋಕ್ಕಿಲ್ಲದೆ ಬಂದು ಅಲ್ಲಿ ಬಂದು ಜೈಲಲ್ಲಿ ಕಾಯ್ಕೊಂಡಿದ್ದಂಥ ಜನ, ಆ ಕೋರ್ಟ್ಗಳಲ್ಲಿ ಕಾಯ್ತಿದ್ದಂಥ ಜನ, ನಾನು ಜೈಲಲ್ಲಿದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಡೆಸಿದಂಥ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಂಥ ಜನ, ಅನೇಕ ಜನ, ಸಾವಿರಾರು ಜನ, ಲಕ್ಷಾಂತರ ಜನ, ನನ್ನ ತಾಯಂದಿರು, ಸೋದರಿಯರು ಪ್ರಾರ್ಥನೆ ಮಾಡಿಕೊಂಡು ಅರ್ಕೆ ಕಟ್ಕೊಂಡು ಆ ದೇವರಲ್ಲಿ ನನ್ನ ಮಗನ ತೀರಿ, ನನ್ನ ಅಣ್ಣನ ಥರ, ನನ್ನ ತಮ್ಮನ ಥರ ಅಂತೇಳಿ ನನ್ನ ಮೇಲೆ ಏನು ಒಂದು ನಂಬಿಕೆ ಇಟ್ಟಿದ್ರಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ನಿಂಬೆಗಿಂ ಹುಡಿಯಿಲ್ಲ, ದುಂಬಿಗಿಂ ಕರಿಗಿಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ ದೊಡ್ಡ ಗುಣ ಇಲ್ಲ. ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಹಂಗೆ ನನ್ನ ಮೇಲೆ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಒಟ್ನಲ್ಲಿ ಈ ಮಾತುಗಳು ಕಾಂಗ್ರೆಸ್ನಲ್ಲಂತೂ ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಬಟ್ ಆದ್ರೆ ಈ ಪುಸ್ತಕದ ಅಧ್ಯಾಯ ಇಲ್ಲಿಗೆ ಮುಗ್ದಿಲ್ಲ. ನವೆಂಬರ್ನಲ್ಲಿ ಮತ್ತೊಂದು ಪುಸ್ತಕ ಬರುತ್ತೆ, ನೀರಿನ ಮೇಲಿನ ಹೆಜ್ಜೆ ಅನ್ನೋದು. ಅದರಲ್ಲಿ ಯಾವ ವಿಚಾರ ಇದೆಯೋ ಏನೋ ಗೊತ್ತಿಲ್ಲ. ಜೊತೆಯಲ್ಲಿ RSS ವಿಚಾರವಾಗಿ ಈಗಾಗಲೇ ಒಂದು ಕಾಂಗ್ರೆಸ್ನಲ್ಲಿ ಬರೆದಂತ ಪತ್ರ ಸಂಪುಟದಲ್ಲಿ ಚರ್ಚೆ ಆಯ್ತು. ಈಗ SIT ವರೆಗೂ ಹೋಗಿದೆ. ಆ ವಿಚಾರ ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ RSSನ ಚಟುವಟಿಕೆಗಳು ಮಿತಿ ಮೀರ್ತಾ ಇದೆ. ಕಾನೂನು ನಿಯಮಗಳನ್ನ ಇವರು ಗಾಳಿಗೆ ಹಾಕ್ತಿದ್ದಾರೆ, ಕೇಳ್ತಾನೆ ಇಲ್ಲ ಅಂತ ಮೊದಲ ಬಾರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂಗೆ ಪತ್ರ ಬರೀತಾರೆ. ಅದರಲ್ಲಿ ಈ RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ವಿಚಾರ ಆಗುತ್ತೆ, ಸಂಪುಟದ ಸಭೆ ಆಗುತ್ತೆ, ವಿಧೇಯಕ ರೆಡಿ ಆಗುತ್ತೆ. ಅದರ ಬೆನ್ನಲ್ಲಿ ದೊಡ್ಡ ಮಟ್ಟದ ವಿಚಾರಗಳ ಚರ್ಚೆ ಆಗುತ್ತೆ. ನಿರಂತರವಾಗಿ ಬೆದರಿಕೆ ಮತ್ತು ನಿಂದನೆಯ ಕರೆಗಳು ಬರ್ತವೆ. ನಿರಂತರವಾಗಿ ಬೆದರಿಕೆ ಮತ್ತು ನಿಂದನೆಯ ಕರೆಗಳು ಬರುತ್ತಿವೆ. SIT ರಚನೆಗೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಪತ್ರ ಬರೆದಿದ್ದಾರೆ. RSS ಚಟುವಟಿಕೆ ವಿರುದ್ಧ SIT ರಚನೆಗೆ ಒತ್ತಾಯ ಮಾಡಿದ್ದಾರೆ. ಸಚಿವರ ಜೀವಕ್ಕೆ ಆಪತ್ತು ತರುವಂತಹ ಗಂಭೀರ ಬೆದರಿಕೆಗಳು ಬಂದಿದೆ, ನಿಂದನಾತ್ಮಕ ಹೇಳಿಕೆಗಳು ಸೃಷ್ಟಿಯಾಗಿದೆ. ಅತ್ಯಂತ ಕಳವಳಿಯ ಸಂಗತಿ ಇದು, ಕಳವಳ ಪಡಬೇಕು ನಾವು ಅಂತ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಪತ್ರವನ್ನ ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಸುದೀರ್ಘವಾಗಿ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಯಾವಾಗ ಗ್ರಾಮೀಣ ಅಭಿವೃದ್ಧಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೂ ಈ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ,
ಇವೆಲ್ಲ ವಿಚಾರ ಆದ ನಂತರ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. RSS ಸೇರಿದಂತೆ ಸಂಘ ಸಂಸ್ಥೆಗಳ ಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತ ಕೆಲಸ ರಾಜ್ಯ ಸರ್ಕಾರ ಮಾಡುತ್ತೆ. ಅದರ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರೇ ವಿಡಿಯೋ ಮಾಡಲ್ಲ ಹೇಳ್ತಾರೆ. ಅವರೇ ನೋಡಿ ನೋಡಿ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಿತ್ತು, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ, ನನ್ನನ್ನು ಹಾಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೆದರಿಸ್ತಿದ್ದಾರೆ, ನಾನು ಇದಕ್ಕೆಲ್ಲ ಬಗ್ಗಲ್ಲ ಜಗ್ಗಲ್ಲ ಅಂತಾರೆ. ತದನಂತರ ಅವರಿಗೆ ಒಂದಿಷ್ಟು ಪ್ರೊಟೆಕ್ಷನ್ ಕೊಡುವಂತ ಕೆಲಸ ಆಗುತ್ತೆ. ಅದರ ಬೆನ್ನಲ್ಲೇ ಈಗ ಚರ್ಚೆ ಆಗ್ತಿರುವುದು SIT ರಚನೆ ಆಗಬೇಕು. ಅವರಿಗೆ ಬೆದರಿಕೆ ಬರ್ತಾ ಇದೆ, ಅದರ ಹಿಂದೆ ಯಾರಿದ್ದಾರೆ, ಜೊತೆಯಲ್ಲಿ RSSನ ಚಟುವಟಿಕೆ ಮೇಲೆ ಹದ್ದಿನ ಕಣ್ಣನ್ನ ಇಡ್ಲೇಬೇಕು ಅನ್ನೋದಾಗಿ ಯಾರು ಹೇಳ್ತಿರೋದು ಗೊತ್ತಾ? KPCCಯ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಅವರು ಸುದೀರ್ಘವಾಗಿ ಪತ್ರವನ್ನ ಬರೆದು ಈ ವಿಚಾರವನ್ನ ಎತ್ತಿದ್ದಾರೆ. ನಾವು ಆ ಪತ್ರವನ್ನ ಕೂಡ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ನಲ್ಲಿ ನೋಡಿ. ಇದೇ ಪತ್ರ ನೋಡಿ, SIT ರಚನೆಗೆ ಈಗ ಆಗ್ರಹ ಮಾಡ್ತಿದ್ದಾರೆ. ಆ SIT ರಚನೆ ಆಗಲೇಬೇಕೆನ್ನುವಂತ ವಿಚಾರವನ್ನ ಅವರು ಎತ್ತಿರೋದು. ಅಂದ್ರೆ ಸಚಿವರಿಗೆ ಈ ರೀತಿಯಾಗಿ ಬೆದರಿಕೆ ಹಾಕ್ತಿದ್ದಾರೆ. ಜೊತೆಯಲ್ಲಿ RSSನ ಚಟುವಟಿಕೆಗಳಿದೆಯಲ್ಲ, ಆಸ್ತಿ ವಿಚಾರಗಳು, ಹಣ ಎಲ್ಲಿಂದ ಬರ್ತಿದೆ, ಜೊತೆಲಿ ಸಚಿವರ ಜೀವಕ್ಕೂ ಕೂಡ ಆಪತ್ತು ಬಂದಿದೆ ಅಂತ ಗಂಭೀರ ಬೆದರಿಕೆಗಳು ಬಂದಿದೆ. ನಿಂದನಾತ್ಮಕವಾದ ಹೇಳಿಕೆಗಳನ್ನ ಸೃಷ್ಟಿಯಾಗಿದೆ. ಅತ್ಯಂತ ಕಳವಳಕಾರಿ ಸಂಗತಿ ಇದು ಅನ್ನೋದಾಗಿ ಅವರು ಪ್ರಸ್ತಾಪನೆಯನ್ನ ಮಾಡಿರೋದು. ಆ ಪತ್ರದಲ್ಲಿ ಏನು ಇದೆ ಅದನ್ನ ಬಹಳಷ್ಟು ವಿಸ್ತಾರವಾಗಿ ನಾವು ಗಮನಿಸ್ತಾ ಹೋಗ್ಬೋದು. ಯಾಕಂತಂದ್ರೆ ಆ ಪತ್ರದಲ್ಲಿ ಅನೇಕ ಸ್ಫೋಟಕ ಅಂಶಗಳಿದೆ, ನಾವು ಅದನ್ನ ಗಮನಿಸಲೇಬೇಕಾಗತ್ತೆ. ಸದ್ಯ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಪತ್ರವೇ ಈಗ ಬಹಳಷ್ಟು ಸಂಚಲನವನ್ನ ಮೂಡಿಸಿರೋದು. ಈ ಪತ್ರದಲ್ಲಿ ಅವರು ಮುಖ್ಯಮಂತ್ರಿಗಳಿಗೆ, DK ಶಿವಕುಮಾರ್ ಅವರಿಗೆ, ಗೃಹ ಸಚಿವರಿಗೆ ಎಲ್ಲರಿಗೂ ಕೂಡ ಬರೀತಾರೆ. ಆ ಪತ್ರದ ವಿಷಯವನ್ನು ನಾವು ಗಮನಿಸಬಹುದು. ನಾವು ಸ್ಕ್ರೀನ್ ನಲ್ಲೂ ಕೂಡ ನೋಡ್ತಿದ್ದೀವಲ್ಲ, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೀವಕ್ಕೆ ಬಂದಿರುವಂತಹ ಬೆದರಿಕೆಯ ಹಿನ್ನೆಲೆಯಲ್ಲಿ ಈಗ RSS ಚಟುವಟಿಕೆಗಳ ಬಗ್ಗೆ ತನಿಖೆ ಮಾಡಲು ರಾಜ್ಯ ಸರ್ಕಾರವು ವಿಶೇಷ ತನಿಖಾ ತಂಡ SITಯ ರಚನೆ ಮಾಡುವ ಬಗ್ಗೆ ಅಂತ ಬರೀತಾರೆ. ಮುಂದುವರೆದಂತೆ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗಷ್ಟೇ ಈ ಸಾರ್ವಜನಿಕ ಸ್ಥಳಗಳು, ಶಾಲಾ ಕಾಲೇಜುಗಳು, ಈ ಸರ್ಕಾರಿ ಮೈದಾನಗಳಲ್ಲಿ ಅನುಮತಿ ಇಲ್ಲದೆ RSS ಚಟುವಟಿಕೆಯನ್ನ ನಡೆಸದಂತೆ ನಿರ್ಬಂಧ ಹೇರಬೇಕು ಅನ್ನೋದಾಗಿ ಕೋರಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರ್ತಾರೆ. ಈಗ ರಾಜ್ಯದಲ್ಲಿ ಬಹಳ ಚರ್ಚಿತವಾಗಿರುವಂತ ವಿಚಾರ ಇದು. ಈ ಸೈದ್ಧಾಂತಿಕ ನಿಲುವಿನ ಕಾರಣಕ್ಕಾಗಿ ಸಚಿವರ ಜೀವಕ್ಕೆ ಆಪತ್ತು ತರುವಂತ ಗಂಭೀರ ಬೆದರಿಕೆಗಳು ಮತ್ತು ನಿಂದನಾತ್ಮಕ ಹೇಳಿಕೆಗಳು ಸೃಷ್ಟಿಯಾಗ್ತಿದೆ. ಇದು ಕಳವಳಿಯ ಸಂಗತಿ, ಕಳವಳ ಪಡಬೇಕು. ಆದ್ದರಿಂದ ಕರ್ನಾಟಕ ಸರ್ಕಾರ ಈ ಬಗ್ಗೆ ಒಬ್ಬ ದಕ್ಷ ಅಧಿಕಾರಿಗಳ ನೇತೃತ್ವದಲ್ಲಿ ಕಠಿಣ ಕ್ರಮ ತೆಗೆದುಕೊಳ್ಳಲು, ಇಂತಹ ಘಟನೆಗಳು ನಡೆಯದಂತೆ ಕ್ರಮವನ್ನ ವಹಿಸಬೇಕು ಅನ್ನೋದಾಗಿ ಸುದೀರ್ಘವಾಗಿ ಬರಿತಾ ಹೋಗ್ತಾರೆ ಮುಖ್ಯಮಂತ್ರಿಗಳು. ಎಲ್ಲರೂ ಕೂಡ ಮನವಿ ಮಾಡಬೇಕು, SIT ರಚನೆ ಆಗಬೇಕು. ಜೊತೆಯಲ್ಲಿ ಗಮನಿಸಬೇಕಾಗಿರುವುದು, ಪ್ರಿಯಾಂಕ್ ಖರ್ಗೆ ಅವರು RSS ಯುವಕರ ಮನಸ್ಸಿನಲ್ಲಿ ಕಲ್ಮಶ ತುಂಬುವ ಕೆಲಸ ಮಾಡ್ತಾ ಇದೆ, ಇದು RSS ಮಾಡುತ್ತೆ ಅಂತ ಹೇಳಿದ ಬೆನ್ನಲ್ಲೇ ಅವರಿಗೆ ನಿರಂತರವಾಗಿ ಬೆದರಿಕೆ, ನಿಂದನೆಯ ಕರೆಗಳೆಲ್ಲ ಬರ್ತಾ ಇದೆ. ಸ್ವತಃ ಅವರೇ ಬಹಿರಂಗಪಡಿಸಿದ್ರು. ವಿಶೇಷವಾಗಿ ಅವರ ಕುಟುಂಬದ ಸದಸ್ಯರನ್ನ ಅವ್ರನ್ನ ಹಿಡಿದು ಅತ್ಯಂತ ಎಲ್ಲರಿಗೂ ಕೂಡ ತುಚ್ಛವಾಗಿ ನಿಂದಿಸ್ತಾರೆ. ಸಂಘ ಪರಿವಾರದ ಶಾಖೆಗಳಲ್ಲಿ ನೀಡುವ ಸಂಸ್ಕಾರವೇ ಇದಂತ ಸಚಿವರು ಪ್ರಶ್ನೆ ಮಾಡ್ತಾರೆ. ಪರಿಸ್ಥಿತಿಯ ಗಂಭೀರತೆಯನ್ನ ಎತ್ತಿ ತೋರಿಸ್ತದೆ. ಮನಸ್ಥಿತಿ ಪ್ರಗತಿಪರ ಚಿಂತನೆಗಳ ದಮನಕ್ಕೆ ನೇರ ಕಾರಣ ಆಗುತ್ತೆ. ಇಷ್ಟು ಹೇಳಿದ್ರೆ ಅಲ್ಲ, ಇದರ ಮುಂದುವರೆದಂತೆ ಬಹಳಷ್ಟು ಸ್ಫೋಟಕ ಅಂಶಗಳನ್ನ ಕೂಡ ಈ ಪತ್ರದಲ್ಲೇ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಆ ಹೇಳಿಕೆಗಳೇ ಈಗ ಬಹಳಷ್ಟು ಹಲ್ಚಲನ್ನ ಎಬ್ಬಿಸಿರುವಂಥದ್ದು. ಸೊ ಬಹಳ ಪ್ರಮುಖವಾಗಿ ಗಮನಿಸಬೇಕು, ಅವರ ಪತ್ರದಲ್ಲಿ ಇನ್ನೂ ಕೆಲವೊಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಸೊ ಅದನ್ನು ಮುಂದೆ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಮಾಜಿ RSS ಪ್ರಚಾರಕ ಹನುಮೇಗೌಡ ಹೇಳಿಕೆಯನ್ನು ಉಲ್ಲೇಖಿಸಿದ್ದಾರೆ. KPCC ಕಾರ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ್ ಭಂಡಾರಿ ಅವರು ಆ ಹೇಳಿಕೆಯನ್ನು ಉಲ್ಲೇಖಿಸಿ ಪತ್ರವನ್ನು ಬರೆದಿದ್ದಾರೆ. CM ಅವರಿಗೆ, DCM ಅವರಿಗೆ, ಆಮೇಲೆ ಮಾನ್ಯ ಗೃಹ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ವಿರೋಧಿಗಳನ್ನ RSS ವ್ಯವಸ್ಥಿತ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಗೌರಿ ಲಂಕೇಶ್ ಅಥವಾ ಡಾಕ್ಟರ್ ಎಂ ಕಲ್ಬುರ್ಗಿ ಅವರನ್ನ ಹತ್ಯೆ ವಿಚಾರವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೂ ಆಪತ್ತು ಬರುವ ಸಾಧ್ಯತೆಗಳಿವೆ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ. RSS ಅನ್ನು ಪ್ರಶ್ನಿಸಿದಂತಹ ಡಾಕ್ಟರ್ ಚಿತ್ತರಂಜನ್ ಹತ್ಯೆಯನ್ನು ಕೂಡ ಪತ್ರದಲ್ಲಿ ಮಂಜುನಾಥ್ ಭಂಡಾರಿ ಅವರು ಉಲ್ಲೇಖಿಸಿರೋದು ಬಹಳ ಪ್ರಮುಖವಾಗಿ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಆ ಪತ್ರವನ್ನ ಗಮನಿಸ್ತಾ ಹೋಗೋಣ. ನಮ್ಮ ಆನ್ ಸ್ಕ್ರೀನ್ ಅಲ್ಲಿ ಆ ಪತ್ರವನ್ನ ಬರ್ತಾ ಇದೆ, ಅದನ್ನ ಗಮನಿಸ್ತಾ ಹೋದ್ರೆ ಸೊ ಮುಂದೆ ಆ ವಿಚಾರಗಳನ್ನ ಉಲ್ಲೇಖಿಸ್ತಾರೆ ಅವರು. ಗೌರಿ
ಹತ್ಯೆ ಮತ್ತೆ ಕಲಬುರ್ಗಿ ಅವರಂತಹ ಆಪತ್ತಿನ ಭೀತಿ ಅವೆಲ್ಲವೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆಗೆ ಕೂಡ ಇದೆ ಅನ್ನೋದನ್ನು ಉಲ್ಲೇಖಿಸಿ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಜಿ RSS ಪ್ರಚಾರಕರಾದಂತಹ ಶ್ರೀ ಹನುಮೇಗೌಡ ಅವರು ನೀಡಿರುವ ಹೇಳಿಕೆಗಳು ಪರಿಸ್ಥಿತಿಯ ಅಪಾಯವನ್ನು ಇನ್ನಷ್ಟು ಹೆಚ್ಚಿಸಿವೆ ಅನ್ನೋದನ್ನು ಕೂಡ ಮಂಜುನಾಥ್ ಭಂಡಾರಿ ಅವರು ಉಲ್ಲೇಖಿಸ್ತಾರೆ. ಜೊತೆಗೆ ತಮ್ಮ ವಿರೋಧಿಗಳನ್ನ ಮಟ್ಟ ಹಾಕಲು RSS ಹಿಂದಿನಿಂದಲೂ ವ್ಯವಸ್ಥಿತ ತಂತ್ರಗಾರಿಕೆ ನಡೆಸಿದೆ ಎಂದಿರುವ ಅವರು, ಅಂದ್ರೆ ಹನುಮೇಗೌಡರು ಅದನ್ನು ಹೇಳಿದಾರಂತೆ, ಅದನ್ನು ಅವರು ಉಲ್ಲೇಖಿಸ್ತಾರೆ ಮಂಜುನಾಥ್ ಭಂಡಾರಿ ಅವರು. ಸೈದ್ಧಾಂತಿಕ ವಿರೋಧಿಗಳಾಗಿದ್ದಂತಹ ಅಂದ್ರೆ RSSನ ಸೈದ್ಧಾಂತಿಕ ವಿರೋಧಿಗಳಾಗಿದ್ದಂತಹ ಗೌರಿ ಲಂಕೇಶ್ ಮತ್ತು ಡಾಕ್ಟರ್ MM ಕಲಬುರ್ಗಿ ಅವರನ್ನ ಹತ್ಯೆ ಮಾಡಿದ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೂ ಆಪತ್ತು ಬರುವ ಸಾಧ್ಯತೆಗಳಿವೆ ಎಂದು ಎಚ್ಚರಿಕೆಯನ್ನ ಈ ಪತ್ರದ ಮೂಲಕ ಮಂಜುನಾಥ್ ಭಂಡಾರಿ ಅವರು ಕೊಟ್ಟಿದ್ದಾರೆ. ಜೊತೆಗೆ RSS ಅನ್ನು ಪ್ರಶ್ನಿಸಿರುವಂತಹ ಡಾಕ್ಟರ್ ಚಿತ್ತರಂಜನ್ ಅವರಂತವರ ಹತ್ಯೆಯ ರಹಸ್ಯ ಇಂದಿಗೂ ಕೂಡ ಹೊರಬಂದಿಲ್ಲ ಎಂದೂ ಕೂಡ ಹನುಮೇಗೌಡರು ಗಂಭೀರ ಆರೋಪ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ಉಲ್ಲೇಖಿಸಿರೋದು ಈ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎದುರಿಸುತ್ತಿರುವ ಬೆದರಿಕೆಗಳು ಕೇವಲ ರಾಜಕೀಯ ಟೀಕೆಗಳಲ್ಲ, ಬದಲಿಗೆ ಸೈದ್ಧಾಂತಿಕ ವಿರೋಧವನ್ನ ಹತ್ತಿಕ್ಕಲು ನಡೆಸುತ್ತಿರುವಂತಹ ಅಪಾಯಕಾರಿ ಪಿತೂರಿಗಳ ಭಾಗ ಆಗಿದೆ. ಅದು ಆಗುವಂತಹ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ ಅನ್ನೋದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಮುಂದುವರಿದು ಈ ಪತ್ರದ ಮೂಲಕ ಕೆಲವೊಂದಿಷ್ಟು ತುರ್ತು ಕ್ರಮಗಳನ್ನು ಕೂಡ ಮಂಜುನಾಥ್ ಭಂಡಾರಿ ಅವರು ಆಗ್ರಹಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಹೇಳ್ತಾರೆ. ಜೊತೆಗೆ ಸಚಿವರ ಜೀವಕ್ಕೆ ಭದ್ರತೆಯನ್ನು ಕಲ್ಪಿಸಬೇಕು ಅನ್ನೋದನ್ನ ಹೇಳ್ತಾರೆ. RSS ಚಟುವಟಿಕೆ ಪರಿಶೀಲಿಸಬೇಕು ಅನ್ನೋದನ್ನ ಕೂಡ ಉಲ್ಲೇಖಿಸ್ತಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬಂದಿರುವಂತಹ ಬೆದರಿಕೆಗಳನ್ನು ಆಧರಿಸಿ ಅದನ್ನು ಉಲ್ಲೇಖಿಸಿ ಈ RSS ಸಂಘದ ಚಟುವಟಿಕೆಗಳನ್ನು ಪರಿಶೀಲಿಸಬೇಕು, ಅದಕ್ಕೆ SIT ರಚನೆ ಆಗಬೇಕು ಅಂತ ಮಂಜುನಾಥ್ ಭಂಡಾರಿ ಅವರು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿರುವಂತಹ KPCCಯ ಕಾರ್ಯಾಧ್ಯಕ್ಷರು ಮತ್ತೆ MLC ಕೂಡ ಅವರು ಈ ಪತ್ರವನ್ನು ಬರೆದಿರೋದು ಈಗ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. RSSನ ಚಟುವಟಿಕೆಗಳಿಗೆ ಒಂದು ನಿರ್ಬಂಧ ಹೇರುವಂತ ಪ್ರಯತ್ನ ನಿನ್ನೆ ಸಚಿವ ಸಂಪುಟದಲ್ಲಿ ಮಾಡಿತ್ತು. ಅಂದ್ರೆ RSS ಹೆಸರನ್ನು ಉಲ್ಲೇಖಿಸಿಲ್ಲ, ಸಂಘ ಸಂಸ್ಥೆಗಳು. ಸಂಘ ಅಂತಂದ್ರೆ RSS ಕಾಂಗ್ರೆಸ್ನ ಅರ್ಥದಲ್ಲಿ. ಕಾಂಗ್ರೆಸ್ನ ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಮಾಡ್ತಿರುವ ಒಂದು ಕಂಪನಿ ಕೊಡುವಂತಹ ಐಡಿಯಾ ಇದೆಯಲ್ಲ, ಅದನ್ನ ಮೆಚ್ಚಬೇಕು ಅಂತ ಅನ್ಸುತ್ತೆ ಒಂದೊಂದ್ಸಲ ನೋಡಿದ್ರೆ. ಸೊ ನೋಡಿ, ಅವರು RSSನ ಹೆಸರನ್ನ ಎಲ್ಲೂ ಕೂಡ ಉಲ್ಲೇಖಿಸಿಲ್ಲ. ಸಂಘ ಸಂಸ್ಥೆ ಎಲ್ಲವೂ ಬಂತಲ್ಲಿ. ಬಿಜೆಪಿ ಅವರು ಆ ಕಾರ್ಯಕರ್ತರು ಎಲ್ಲರೂ ಏನ್ ಹೇಳೋದು RSS ನಾವು RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಲ್ಲ, ಸಂಘದ ಉದ್ದೇಶ, ಸಂಘದ ತತ್ವವನ್ನ ನಾವು ಪಾಲಿಸ್ತೇವೆ ಹೇಳ್ತಾರೆ. ಸಂಘ ಬಂತು, ಸಂಸ್ಥೆ ಬಂತು, ಯಾವುದೇ ಸಂಸ್ಥೆ ಬಂದ್ರು ಅಲ್ಲಿ ಪರ್ಮಿಷನ್ ತಗೊಳ್ಬೇಕು ಅನ್ನೋದೆಲ್ಲವೂ ಬಂತು. ಅದರ ಜೊತೆಗೆ ಮಂಜುನಾಥ್ ಭಂಡಾರಿ ಅವರು ಈ ರೀತಿಯ ಪತ್ರ ಬರೆದಿರೋದು. SITಯ ತನಿಖೆ, ಸಾಕಷ್ಟು ಪ್ರಕರಣಗಳಿವೆ, ಒಂದಿಷ್ಟು ಕೊಲೆ, ಹತ್ಯೆ ಇವೆಲ್ಲ ಆದಾಗ SIT ರಚನೆಗೆ ಯಾರೂ ಒತ್ತಾಯ ಮಾಡಿಲ್ಲ. ಈಗ ಒಬ್ಬ ಸಚಿವ, ಈಗ ದಲಿತ ಸಂಘರ್ಷ ಸಮಿತಿ Z+ ಸೆಕ್ಯೂರಿಟಿ ಕೊಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹ ಮಾಡಿದೆ. ಇವೆಲ್ಲನ್ನ ಗಮನಿಸಿದ್ರೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಒಂದು ಸೈದ್ಧಾಂತಿಕ ಸಂಘರ್ಷ ಮತ್ತೆ ಮುಂದುವರಿಯುವಂತಹ ಸಾಧ್ಯತೆಗಳು ನೇರವಾಗಿ ಕಾಣ್ತಾ ಇದೆ. ಸೊ ನೋಡಿ, ಈ ಪತ್ರ ಇರಲಿ, ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇರಲಿ, ಆತನಿಗೆ ಶಿಕ್ಷೆ ಆಯಿತು, ಆತನನ್ನು ಮಹಾರಾಷ್ಟ್ರದಲ್ಲಿ ಬಂಧಿಸುವಂಥ ಪ್ರಯತ್ನ ಆಯಿತು. ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ ನಾನು ಕುಡ್ಕೊಂಡಿದ್ದೆ, ನಾನು RSSನ ಮಾಜಿ ಕಾರ್ಯಕರ್ತನಾಗಿದ್ದೆ, ಆಮೇಲೆ ನಾನು ಹಾಗೆ ಹೇಳಿರೋದು ಹೌದು, ಪ್ರಿಯಾಂಕ್ ಖರ್ಗೆ ಅವರು ಹೇಳಿರುವಂತಹ ಹೇಳಿಕೆಗೆ ನನಗೆ ಸಿಟ್ಟು ಬಂತು, ಸಂಘದ ಮೇಲೆ ಅವರು ಅಪಚಾರ ಮಾಡಿದ್ದಾರೆ ಅಂತ ಅನಿಸ್ತು, ಅದನ್ನೆಲ್ಲ ಹೇಳ್ದ. ಇದು ಮುಂದುವರೆದ ಬಗ್ಗೆ ಹೇಗಾಗುತ್ತೆ, ಇನ್ನು ಸಂಘರ್ಷಕ್ಕೆ ದಾರಿ ಇವೆಲ್ಲ ಅನ್ನೋ ಹಾಗೆ ಸಾಮಾಜಿಕ ವಲಯದಲ್ಲಿ ನಾವು ಗಮನಿಸಬೇಕಿಲ್ಲಿ. ಹೌದು, ಸಚಿವರಿಗೆ ಜೀವ ಬೆದರಿಕೆ ಅಥವಾ ಅವರ ಕುಟುಂಬವನ್ನ ಯಾರು ನಿಂದನೆ ಮಾಡ್ತಿದ್ದಾರೆ, ಅವ್ರಿಗೆ ಆ ರೀತಿ ಬೆದರಿಕೆ ಹಾಕಿದ್ರೆ ಖಂಡಿತ ಅದ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ಜೈಲಿಗೆ ಹಾಕ್ಬೇಕು. ಅವ್ರದೇ ಸರ್ಕಾರ ಇದೆ, ಗೃಹ ಇಲಾಖೆ ಇದೆ, ನಮ್ಮ ಕರ್ನಾಟಕ ಪೊಲೀಸು ಎಲ್ಲರಿಗಿಂತ ಸಿಂಹ ಇದ್ದಂಗೆ. ಓಕೆ, ಮಾಡ್ಲಿ. ಬಟ್ ನಿಜವಾಗ್ಲೂ ಕೂಡ SIT ರಚನೆ ಆಗುವಂತ ಮಹತ್ವದ ವಿಚಾರನ ಇದು. ಅಷ್ಟರ ಮಟ್ಟಿಗೆ ಎತ್ತಿ ಹಿಡಿತಿದ್ದಾರೆ. SIT ಆಗ್ಬೇಕಾ ಈ ವಿಚಾರಕ್ಕೆ? ಯಾಕಂದ್ರೆ ನಮ್ಮ ರಾಜ್ಯದ ಪೊಲೀಸರಿದ್ದಾರೆ, ಯಾರಿದ್ದಾರೆ ಒದ್ದು ಒಳಗಾಕ್ಲಿ, ಮುಲಾಜೆ ಬೇಡ. ಬಟ್ SIT ಆಗಬೇಕು, ಸೈದ್ಧಾಂತಿಕ ನೆಲೆನೇ ಎತ್ತಿ ಹಿಡಿತಾರಲ್ಲ ಇವರು, ಅವಶ್ಯಕತೆ ಇದೆ. ನೋಡಿ, ಬಹಳ ಪ್ರಮುಖವಾಗಿ 2015ರಲ್ಲಿ ನಡೆದಿರುವಂತಹ ಕಲಬುರ್ಗಿಯವರ ಹತ್ಯೆ ಮತ್ತು 2017 ಸೆಪ್ಟೆಂಬರ್ 5ರಂದು ನಡೆದಿರುವಂತಹ ಗೌರಿ ಲಂಕೇಶ್ ಅವರ ಹತ್ಯೆಯನ್ನು ಉಲ್ಲೇಖಿಸ್ತಾರೆ. ಆ ತರದ ಒಂದು ಅಪಾಯ
ಇವ್ರಿಗೆ ಆಗಬಹುದು, ಆ ಸಾಧ್ಯತೆಗಳಿವೆ, ಐಡಿಯಾಲಜಿಗಳು ಒಂದೇ ರೀತಿಯಾಗಿ ಇಲ್ಲಿದೆ. ಹೌದು. ಸೊ ಇವೆಲ್ಲವೂ ಕೂಡ ಮತ್ತೊಂದು ದಲಿತ ಸಚಿವ, ದಲಿತ ಸಮುದಾಯದಿಂದ ಬಂದಿರುವಂತಹ ಸಚಿವ, ಸೈದ್ಧಾಂತಿಕವಾಗಿ ಅದು ಬೇರೆನೇ ಇದೆ. RSS ಅನ್ನ ಎಂದು ಕೂಡ ನಾನು ಒಪ್ಪಲ್ಲ ಅನ್ನೋದನ್ನ ಅವರು ಮೊನ್ನೆ ಅಷ್ಟೇ ಹೇಳಿಕೆಯನ್ನು ನೀಡಿದ್ರು. ನಾನು ಹಿಂದೂ ಧರ್ಮವನ್ನು ಗೌರವಿಸ್ತೇನೆ, ಆದ್ರೆ RSS ಸಿದ್ಧಾಂತವನ್ನು ಒಪ್ಪೋದಿಲ್ಲ ಅನ್ನೋದನ್ನ ಹೇಳ್ತಾರೆ ಇವತ್ತಿಗೂ ಕೂಡ, ಮುಂದೆ ಕೂಡ ಅದನ್ನೇ ಹೇಳ್ತಾರೆ. ಏನಿದು ಅಂದ್ರೆ ನೋಡಿ, SIT ತನಿಖೆ ಆಗುವಂತ, ನೀವು ಕೇಳಿದ ಹಾಗೆ SIT ತನಿಖೆ ಆಗುವಂತ ಪ್ರಕರಣವಾ ಇದು ಅನ್ನೋದು ಪ್ರಶ್ನೆ. ಒಬ್ಬ ಸಚಿವನಿಗೆ ಆಗಿರುವ ಕಾರಣಕ್ಕೋಸ್ಕರವಾಗಿ SITಗೆ ಆಗ್ರಹಿಸಬೇಕು, ಅಥವಾ ಮತ್ತೆ ಅವರು ಹೇಳಿರುವ ಕಾರಣಕ್ಕೆ, ಅಂದ್ರೆ ಅವರು ತೋರಿಸಿದ್ದಾರೆ ಸಾಮಾಜಿಕ ವಲಯದಲ್ಲಿ, ಅವರ ಅಧಿಕೃತ X ಖಾತೆಯಲ್ಲಿ ವಿಡಿಯೋ ಮಾಡ್ಕೊಂಡು ಅದನ್ನ ತೋರಿಸಿದ್ದಾರೆ, ನೋಡಿ ಹೀಗೆ ಕಾಲ್ ಬಂದಿದೆ, ಹೀಗೆ ಅವನು ಹೇಳಿದ್ದಾನೆ ಅನ್ನೋದನ್ನೆಲ್ಲ ಹೇಳಿರೋ ಕಾರಣಕ್ಕೆ ಒಂದು ತನಿಖೆ ಅಂತೂ ಆಗ್ಬೇಕು. ಆದ್ರೆ SIT ಬೇಕಾ ಅನ್ನುವಂಥ ಚರ್ಚೆ ಈಗ ಕೇಳಿ ಬರ್ತಾ ಇರೋದು. ಇದಕ್ಕೆ ಬಿಜೆಪಿಯವರು ಒಂದು ರೀತಿಯಲ್ಲಿ ಬೇರೆ ರೀತಿಯ ಚರ್ಚೆಗಳು ಮಾಡ್ತಾರೆ, ಅವರ ಹೇಳಿಕೆಗಳು ಕೂಡ ಬರ್ತಾರೆ. ನೀವು RSS ಬಗ್ಗೆ ಅನುಮಾನ ಮಾಡ್ತೀರಿ, RSS ನ ಚಟುವಟಿಕೆಗಳನ್ನ ನೀವು ಈ ರೀತಿಯಲ್ಲಿ ನಿಯಂತ್ರಣಕ್ಕೆ ತರುವಂತ ಪ್ರಯತ್ನ ಮಾಡ್ತೀರಿ, ಹಿಂಗೆಲ್ಲ ಚರ್ಚೆಗಳು ಆಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಕಾಣಬಹುದು. ಒಟ್ನಲ್ಲಿ ಈ ಬೆಳವಣಿಗೆ ಏನಾಗ್ತಿದೆ ಅಂತಂದ್ರೆ ಒಂದು ದೊಡ್ಡ ಮಟ್ಟದ ರಾಜಕೀಯ ಜಟಾಪಟಿ ಒಂದಾದ್ಮೇಲೆ ಒಂದು ಪ್ಲಸ್. ಎಲ್ಲೋ ದೊಡ್ಡ ಮಟ್ಟದ ಕ್ರಾಂತಿ ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನೋ ವಿಚಾರಗಳ ನಡುನಡುನೆ ಈ ವಿಚಾರ ಬಂದಿರೋದು ರಾಜಕೀಯವಾಗಿ ಬಹಳಷ್ಟು ಚರ್ಚೆ ಆಗುತ್ತೆ ಅನ್ನೋ ಡೌಟ್ ಇಲ್ಲ. ಬಟ್ SIT ತನಿಖೆ ಈ ವಿಚಾರದಲ್ಲಿ ಅಂದ್ರೆ ಅವರು ಪ್ರಸ್ತಾಪ ಮಾಡ್ತಾರೆ, ಗೌರಿ ಲಂಕೇಶ್ ಅವರು ವಿಚಾರ ಪ್ರಸ್ತಾಪ ಮಾಡ್ತಾರೆ, ಎಲ್ಲರ ವಿಚಾರವನ್ನ ಪ್ರಸ್ತಾಪ ಮಾಡಿ ಪತ್ರವನ್ನ ಬರೀತಾರೆ. ಗಮನಿಸ್ತಾ ಇದ್ವಿ, ಅವರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಪತ್ರದ ಮೂಲಕ CM ಮತ್ತು DCM ಗೃಹ ಮಂತ್ರಿ ಅವರಿಗೆ ಈಗ ಮನವಿ ಮಾಡಿಕೊಂಡಿದ್ದಾರೆ. ಉನ್ನತ ಮಟ್ಟದ ತನಿಖೆ ಮಾಡುವ ಬಗ್ಗೆ ಮಂಜುನಾಥ್ ಬಂಡಾವಳಿ ಅವರು ಉಲ್ಲೇಖ ಮಾಡಿದ್ದಾರೆ. ಸಚಿವರ ಜೀವಕ್ಕೆ ಭದ್ರತೆಯ ಬಗ್ಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. RSS ಚಟುವಟಿಕೆ ಪರಿಶೀಲನೆ ನಡೆಸುವಂತೆ ಒತ್ತಾಯವನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ ನಾಡ್ ನೋಡಿ, ಈಗಾಗಲೇ ಆ ಪತ್ರದಲ್ಲಿ ಮುಖ್ಯಮಂತ್ರಿಗಳು ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಎಲ್ಲರಿಗೂ ಕೂಡ ಅಂದ್ರೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಒಂದು ಸಚಿವರಿಗೆ ಬೆದರಿಕೆ ಬಂದಿರೋ ವಿಚಾರ, ಮತ್ತೊಂದು ಅವರು ನೇರವಾಗಿ ಹೇಳ್ತಾ ಇರುವುದು RSSನ ಚಟುವಟಿಕೆ ಇದು ನಕಾರಾತ್ಮಕವಾದಂತಹ ಒಂದಿಷ್ಟು ಅಂಶಗಳನ್ನ ಬೀರುತ್ತೆ, ಮಕ್ಕಳ ಮೇಲೆ ಬೀರುತ್ತೆ. ನಮ್ದು ಪ್ರಜಾಪ್ರಭುತ್ವ, ಜಾತ್ಯತೀತ ಈ ಎಲ್ಲ ನಡೆಗಳು ಸೇರಿದಂತೆ RSS ಬೇನಾಮಿ ಆಸ್ತಿಗಳನ್ನ ಮಾಡಿ ಆ ಆರ್ಥಿಕ ಚಟುವಟಿಕೆಗಳ ಬಗ್ಗೆನೂ ಕೂಡ ನಾವು ಕಣ್ಣ ಇಡಬೇಕು ಅನ್ನೋದು. ಬಟ್ ಸದ್ಯ ನಾವು ಗಮನಿಸಿದಂಗೆ RSS ಮೇಲೆ ಆರೋಪಗಳು, ಅನೇಕ ಗಂಭೀರ ಆರೋಪಗಳು ಇದೆ. ಆದ್ರೆ ಏನೂ ಇಲ್ಲದೆ 100 ವರ್ಷದ ಸಂಭ್ರಮದಲ್ಲಿದ್ದಂತ RSSಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದಾರಲ್ಲ ಇವರು. ಹೆಂಗ್ ಸಮರ್ಥನೆ ಮಾಡ್ಕೊಂತಾರೆ, ಅಥವಾ ಯಾವ ಹೆಜ್ಜೆ ಇಡ್ತಾರೆ, ಅಥವಾ ಕಾನೂನಾತ್ಮಕವಾಗಿ ಈ ಏನು ಒಂದಿಷ್ಟು ಮೂಗ್ದಾರ ಹಾಕೋ ಕೆಲಸ ಆಯ್ತು, ಅದನ್ನ ಕಾನೂನಾತ್ಮಕ ಹೋರಾಟ ಮಾಡುವಂತ ಆಪ್ಷನ್ಗಳು ಕಡಿಮೆ ಇದೆ ಅನ್ಕೊಂತೀನಿ. ಯಾಕಂತಂದ್ರೆ RSS ಬ್ಯಾನ್ ಆಗ್ಬೇಕು, RSS ಇರಬಾರ್ದು ಅನ್ನೋದಿಲ್ಲ. ಸಂಘ ಸಂಸ್ಥೆಗಳು ಮತ್ತೊಂದ್ ಕಡೆ ಇಷ್ಟರ ಮಟ್ಟಿಗೆ ಆಗ್ತಿರೋದು ಸೈದ್ಧಾಂತಿಕ ಸಂಘರ್ಷವೇ ಹೌದು. ಸೈದ್ಧಾಂತಿಕ ಸಂಘರ್ಷವೇ ಹೌದು. ಮತ್ತೆ ಇವತ್ತು ಈ SIT ರಚನೆಯು ಕಾನೂನಾತ್ಮಕವಾಗಿ ಅಂದ್ರೆ ನೋಡಿ, ಅವರು ಸುಮ್ಮನೆ ಆರೋಪಗಳನ್ನು ಮಾಡ್ತಾ ಇಲ್ಲ, ಅಪವಾದಗಳನ್ನು ಮಾಡ್ತಾ ಇಲ್ಲ. ಬಿಜೆಪಿಯವರು ಒಂದಿಷ್ಟು ಹೇಳಿಕೆ, ನಾಯಕರೆಲ್ಲರೂ ಕೂಡ ಹೇಳಿಕೆಯನ್ನು ನೀಡಿದ್ರು. ಯಾರು ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಚಾರದ ಹುಚ್ಚು, ದೇಶ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಗುರುತಿಸಿಕೊಳ್ಬೇಕು, ಆ ತರದೆಲ್ಲ ಹೇಳಿಕೆ ಕೊಟ್ಟರು. ಆದ್ರೆ ಕಾಂಗ್ರೆಸ್ ಸರ್ಕಾರ ನೋಡಿ, ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲ ರೀತಿಯ ನಿಯಂತ್ರಣವನ್ನು ಮಾಡುವುದಕ್ಕೆ ಪ್ರಯತ್ನ ಪಟ್ಟರು. ಈಗ ಮಂಜುನಾಥ್ ಬಂಡಾರಿ ಅವರು ಮಾತ್ರ ಯಾಕೆ ಪ್ರಶ್ನೆ ಎತ್ತುತ್ತಾ ಇದ್ದಾರೆ, ಮತ್ತೆ SIT ರಚನೆ ಹಾಕ್ತಾ ಇದ್ದಾರೆ, ಒತ್ತಾಯಿಸ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ. ಒಂದು, ಮಂಜುನಾಥ ಬಂಡಾರಿ ಅವರಿಗೆ ಮತ್ತೆ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಬೇರೆ ರೀತಿಯ ಒಂದು ಬಿಸ್ನೆಸ್ ಸಂಬಂಧವಿದೆ, ಮತ್ತೆ ಅವರು ವೈಯಕ್ತಿಕವಾಗಿಯೂ ಅವರ ಕೌಟುಂಬಿಕ ಸಂಭವವಿದೆ. ಹಾಗಾಗಿ ಬಹಳ ಪ್ರಮುಖವಾಗಿ ಬೆನ್ನಿಗೆ ನಿಂತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಪ್ರಿಯಾಂಕ್ ಅಂತಾನೆ ಕರೆಯೋದು ಮಂಜುನಾಥ್ ಬಂಡಾರಿ ಅವರು, ಅಷ್ಟರ ಮಟ್ಟಿಗೆ ಒಂದು ಸಂಬಂಧ ಇದೆ. ಹಾಗಾಗಿ ಬೇರೆ ಯಾರು ನೋಡಿ, ಕಾಂಗ್ರೆಸ್ಗೆ ಇವತ್ತಿಗೂ ಕೂಡ ತನ್ನ ಮೂಲ ಸಿದ್ಧಾಂತವನ್ನ ಪ್ರತಿಪಾದಿಸೋದಕ್ಕೆ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ, ಅಥವಾ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವರಿಗೂ ಕೂಡ ಆಗ್ತಾ ಇಲ್ಲ, ಕಾಂಗ್ರೆಸ್ನ ಹಿರಿಯ ನಾಯಕರಿಗೂ ಕೂಡ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಕೇಳಿದ್ರೆ, ಬಿಜೆಪಿ ಅಷ್ಟರ ಮಟ್ಟಿಗೆ ಮಾಡಿದೆ ಅಂತ. ಅಂದ್ರೆ 2014ರಿಂದ ಹಿಡಿದು ಇಲ್ಲಿಯ ತನಕವೂ ಕೂಡ ಮೋದಿ ನೇತೃತ್ವದಲ್ಲಿ ಬಿಜೆಪಿ ಡಿಜಿಟಲ್ ಮೀಡಿಯಾಗಳಲ್ಲಿ ಕ್ರಾಂತಿ ಮಾಡಿತು. ಕಾಂಗ್ರೆಸ್ನ ವಿರುದ್ಧವಾಗಿ ಒಂದಿಷ್ಟು ಹೊಸ ಕ್ರಾಂತಿಯನ್ನು ಸೃಷ್ಟಿಸುವುದರ ಮುಖೇನವಾಗಿ UPA ಗೌರ್ಮೆಂಟ್ ಮನೆಗೆ ಹೋಗುವ ಹಾಗೆ ಬಿಜೆಪಿ ನಿರಂತರವಾಗಿ 3 ಅವಧಿಗೆ ಅಧಿಕಾರ ಹಿಡಿಯುವ ಹಾಗೆ ಅವರು ಮಾಡಿದ್ರು ಅನ್ನೋದು. ಅಂದ್ರೆ ಮತ್ತೆ ಅವರು ಸಿದ್ಧಾಂತ ನಮ್ದು ಹಿಂದುತ್ವ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ,
ಹಿಂದೂ ನೀವು ಕರಿಮಣಿ ವಿಷಯ ಬಂತು, ಮಹಿಳೆಯರ ವಿಷಯ ಬಂತು, ಎಲ್ಲವೂ ಬಂತು. ಅಂದ್ರೆ ಅವ್ರ ಸಿದ್ಧಾಂತವನ್ನ ಅವ್ರು ಪಾಲಿಸ್ತಾ ಇದ್ದಾರೆ, ಕಾಂಗ್ರೆಸ್ ಪಾಲಿಸ್ತಾ ಇಲ್ಲ. ಅಂದ್ರೆ ಸೆಕ್ಯುಲರಿಸಮ್ ಅನ್ನ ಅವರು ಮಾಡ್ತಾ ಇಲ್ಲ ಅನ್ನುವುದೇ ಒಂದು ನೇರ ಆರೋಪ. ಮತ್ತೆ ಅವರು ಎಲ್ಲಿಯೂ ಕೂಡ ಯಾವ ಚುನಾವಣೆ ಸಂದರ್ಭದಲ್ಲೂ ಕೂಡ ಮತ್ತೆ ಎಲ್ಲಿಯೂ ಕೂಡ ಅವರ ಸಿದ್ಧಾಂತವನ್ನ ಅಂದ್ರೆ ಪ್ರತಿಪಾದಿಸ್ತಾ ಇಲ್ಲ ಅನ್ನುವುದು ಇಲ್ಲಿಯೂ ಕೂಡ ಸ್ಪಷ್ಟ ಆಗುತ್ತೆ. ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಈ ಪತ್ರದ ವಿಚಾರದಲ್ಲೂ ಕೂಡ ಸ್ಪಷ್ಟ ಆಗುತ್ತೆ. ಯಾವ ಸಚಿವರು ಯಾವೊಬ್ಬ ಕಾಂಗ್ರೆಸ್ನ ನಾಯಕರು ಪ್ರಿಯಾಂಕ್ ಖರ್ಗೆ ಅವರ ಬೆನ್ನಿಗೆ ನಿಂತು ಹೇಳಿದ್ದಾರೆ? ಹೌದು, ದಿನೇಶ್ ಗುಂಡೂರಾವ್ ಒಬ್ರು ಹೇಳಿದ್ರು ಅಷ್ಟೇ. ಅದನ್ನ ಬಿಟ್ಟು ಮತ್ತೆ ಯಾರು ಹೇಳಿದ್ದಾರೆ? ಯಾರು ಗಟ್ಟಿ ಧ್ವನಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದೇ ಸರಿ ಅನ್ನೋದನ್ನ ಹೇಳಿದ್ದಾರೆ? ಸ್ವತಃ ಗೃಹ ಮಂತ್ರಿಯವರೇ ಕೂಡ ಹೇಳಿಲ್ಲ ಅಂತ. ಅಂದ್ರೆ ಮೃದು ಧೋರಣೆ ಕಾಂಗ್ರೆಸ್ನಲ್ಲೂ ಇದೆ ಅಂತ ಆಯ್ತು. ಅಂದ್ರೆ ಇದು ಡ್ಯಾಮೇಜ್ ಆಗುತ್ತೆ. ನಿಮ್ಮ ಸಿದ್ಧಾಂತವನ್ನ ನೀವು ಹಿಡಿದುಕೊಳ್ಳದೇ ಇದ್ರೆ ಬಹುಶಃ ನಿಮ್ಮ ಸಿದ್ಧಾಂತವನ್ನು ಒಪ್ಪುವವರು, ಅಂದ್ರೆ ಕಾಂಗ್ರೆಸ್ನ ಮೂಲ ಸಿದ್ಧಾಂತವನ್ನು ಒಪ್ಪುವವರು ಕೂಡ ನಾಳೆ ದಿವಸ ನಿಮಗೆ ಪರಿಣಾಮ ಆಗಬಹುದು ಅಂತ ಮತದಲ್ಲಿ ಅಥವಾ ಪೂರ್ಣ ಪ್ರಮಾಣದಲ್ಲಿ ಯಾರು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ಈಗ ಇವರು ಬಂದ್ರು ಅಂತ ಇವರು SIT ರಚನೆಗೆ ಬಿಟ್ರೆ ಒಮ್ಮೆಲೆ ಈಗ ಬೇರೆ ವಿಚಾರದಲ್ಲಿ ನೋಡಿದಾಗ ಎಲ್ಲಾ ಸಚಿವರು ಶಾಸಕರು ಕಾಂಗ್ರೆಸ್ನವ್ರು ಏನೇನ್ ಮಾಡ್ಬೇಕೆಲ್ಲ ಮಾಡ್ತಾರೆ. ಆದ್ರೆ ಈ ವಿಚಾರ ಅಥವಾ ಒಂದು ಹಿಂದುತ್ವ ವಿಚಾರ ಇರ್ಬೋದು, RSS ವಿಚಾರ ಇರ್ಬೋದು, ಅಥವಾ ಬೇರೆ ವಿಚಾರಗಳಿಗೆ ಕಡಿವಾಣ ಹಾಕುವ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ನಲ್ಲಿ ಬೇರೆ ವಿಚಾರಕ್ಕೆ ತೋರಿಸಿದಂತ ಇಂಟ್ರೆಸ್ಟ್ ಅಥವಾ ವಿರೋಧ ಖಂಡಾತುಂಡವಾಗಿ ಮಾತ್ರ ಯಾರು ವಿರೋಧ ಯಾಕಂದ್ರೆ ಇದು ದೊಡ್ಡ ಮಟ್ಟದ ಚುನಾವಣೆ ಹೊಡೆತ ಬೀಳುತ್ತೆ ಅನ್ನೋದನ್ನ ಗಮನಿಸಲೇಬೇಕು. ಆ ನಿಟ್ಟಿನಲ್ಲೇ ಅವ್ರು ಇಟ್ಟಿರುವಂತ ಹೆಜ್ಜೆ ಎಲ್ಲೋ ಒಂದ್ ಕಡೆ ಒಂದು ಸೇಫ್ ಮೂವ್ ಮಾಡ್ತಾ ಇಲ್ವಾ? ನಿಜವಾಗ್ಲು ನಿನ್ನೆ ಸಚಿವ ಸಂಪುಟದಲ್ಲೂ ಕೂಡ ಬಹಳ ಕೆಲವು ಸಚಿವರೆಲ್ಲರೂ ಕೂಡ ಹೇಳಿದ್ರಂತೆ, ಕಾಂಗ್ರೆಸ್ನ ಇಂಟರ್ನಲ್ ಸೋರ್ಸ್ ಹೇಳುವ ಪ್ರಕಾರ RSS ಹೇಳಿದ್ರೆ, RSS ಅನ್ನ ನಾವು ಉಲ್ಲೇಖ ಮಾಡಿದ್ರೆ ನಮ್ಗೆ ಅದು ಬಹಳ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನ ಪ್ರಮುಖ ಕಾಂಗ್ರೆಸ್ನ ಹಿರಿಯ ಸಚಿವರೇ ಹೇಳಿದ್ರಂತೆ ಸಿದ್ದರಾಮಯ್ಯನವರಿಗೆ. ಆಮೇಲೆ ಸಿದ್ದರಾಮಯ್ಯನವರು ಹೇಳಿದ್ರು, ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋದ್ರಲ್ಲಿ ಏನ್ ತಪ್ಪು ಅನ್ನೋದನ್ನ ಹೇಳಿದ್ರು. ಆಮೇಲೆ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು. ಆಮೇಲೆ BK ಹರಿಪ್ರಸಾದ್ ಅವರು ಮತ್ತೆ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರು ಹೇಳಿದ್ರು RSS ಅಂದ್ರೆ ತಾಲಿಬಾನ್ ಅಂತ. ಬಹಳ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಆಗ್ತಿರುವಂತಹ ಯುದ್ಧವನ್ನ ಉಲ್ಲೇಖಿಸಿ ಕೇಂದ್ರ ಸರ್ಕಾರ ಅಫ್ಘಾನಿಸ್ತಾನಕ್ಕೆ ಅಂದ್ರೆ ತಾಲಿಬಾನ್ ಸರ್ಕಾರಕ್ಕೆ ಆಂಬ್ಯುಲೆನ್ಸ್ ಕೊಟ್ಟಿದೆ ಅನ್ನೋದು ಅಲ್ಲಿ ಕೂಡ ಬಂತು ಅಂತ. ನೀವು ತಾಲಿಬಾನ್ ಅಲ್ಲ ಅಂತ ಹೇಗೆ ಹೇಳ್ತೀರಿ ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಅಫ್ಘಾನಿಸ್ತಾನಕ್ಕೆ ಕೊಟ್ಟಿರುವಂತಹ ಆಂಬ್ಯುಲೆನ್ಸ್ ಅನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಅಲ್ಲಿ ತನಕ ಚರ್ಚೆಗಳು ಆಗ್ತಾ ಇದೆ ಅನ್ನೋದು ಸಾಮಾಜಿಕ ವಲಯದಲ್ಲಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಆಗ್ತಿರುವಂತ ಚರ್ಚೆ. ನೀವು ತಾಲಿಬಾನ್ ಅಲ್ಲ ಅಂತ ಹೇಳ್ತೀರಾ, ಹಾಗಾದ್ರೆ ತಾಲಿಬಾನ್ ಸರ್ಕಾರ ಅಫ್ಘಾನಿಸ್ತಾನಕ್ಕೆ ನೀವು ಆಂಬ್ಯುಲೆನ್ಸ್ ಅನ್ನು ಯಾಕೆ ಕೊಟ್ರಿ ಅನ್ನೋ ಪ್ರಶ್ನೆ ಕಾಂಗ್ರೆಸ್ನವರದ್ದು. ಹೌದು, ನೀವು ಇಬ್ಬಂದಿತನವನ್ನ ಯಾಕೆ ತೋರಿಸ್ತೀರಿ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆ. ಸೊ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಹೋಗುತ್ತೆ. ಅಂದ್ರೆ ಸಾಮೂಹಿಕವಾಗಿ ನಿಲ್ಲುವಂತಹ ಕೊರತೆ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ ಮತ್ತು ಸಿದ್ಧಾಂತವನ್ನ ಒಪ್ಪಿ ಮಾತನಾಡುವುದು ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಹಾಗಾಗಿಯೇ ಕಾಂಗ್ರೆಸ್ ಸೈದ್ಧಾಂತಿಕವಾಗಿ ದಿನದಿನವೂ ಸೋಲ್ತಾ ಇದೆ, ದಿನದಿನವೂ ಅದು ಕೊರತೆ ಕಾಣ್ತಾ ಇದೆ. ಒಂದು ಅಜೆಂಡಾ ಸ್ಟ್ಯಾಂಡ್ ಮೇಲೆ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕಾಗ್ತಾ ಇಲ್ಲ. DCM DK ಶಿವಕುಮಾರ್ ಅವರು ಸಾಫ್ಟ್ ಹಿಂದುತ್ವದ ನಡೆ ಇಡ್ತಾರೆ. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನನ್ನ ಹೆಸರಲ್ಲೇ ಸಿದ್ದರಾಮಯ್ಯ ಇದ್ದಾನೆ, ಹೆಂಗ್ ಹೇಳ್ತಿರೋರಿ ನಾವೆಲ್ಲ ಸಮಾನತೆ ಅಂತ ಅವ್ರು ಹೇಳ್ತಾರೆ. ಇಂಥ ವಿಚಾರಕ್ಕೆ ಬಂದಾಗ ಎಲ್ಲರೂ ಕೂಡ ಒಮ್ಮತದಲ್ಲಿ ಸಪೋರ್ಟ್ ಮಾಡಲ್ಲ. ಒಟ್ಟರಾಗಿ ಓವರ್ ಆಲ್ ಒಂದು ಕನ್ಕ್ಲೂಷನ್ ಕೊಡೋದಾದ್ರೆ ಅದೇ ಈಗ ವಿಷಯಗಳು ದಿಕ್ಕುಗಳನ್ನ ಬದಲಾಯಿಸಬಹುದು, ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯಗಳನ್ನ ಬದಲಾಯಿಸಬಹುದು. ಈ ಚರ್ಚೆಗಳೆಲ್ಲವೂ ಕೂಡ ನೋಡಿ, ಈಗ RSS ನ ಕಾರ್ಯಚಟುವಟಿಕೆಗಳಿಗೆ ಪರಿಶೀಲನೆಯನ್ನು ಮಾಡಬೇಕು. ಅಲ್ಲಿ ಏನಾಗತ್ತೆ, ಹೆಂಗೆ ಅಂದ್ರೆ ಯುವ ಮನಸ್ಸುಗಳ ಮನಸ್ಸನ್ನ ಹಾಳು ಮಾಡ್ತಾ ಇದ್ದಾರೆ ಅನ್ನೋದನ್ನೇ ಪ್ರಿಯಾಂಕ್ ಖರ್ಗೆ ಹೇಳಿರೋದು. ಮತ್ತೆ ಈ ಪತ್ರದಲ್ಲೂ ಕೂಡ ಅದೇ ಉಲ್ಲೇಖಿಸಿದ್ದಾರೆ ಮಂಜುನಾಥ ಭಂಡಾರಿ ಅವರು. ಅಂದ್ರೆ ಇಲ್ಲಿ ಇವರು RSS ಚಟುವಟಿಕೆಗಳನ್ನ RSS ಅನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಕಾನೂನಿನ ಚೌಕಟ್ಟಿನಲ್ಲಿ ತರುವ ಪ್ರಯತ್ನ. ಈಗ SIT ಅಂತಂದ್ರೆ ಸರ್ಕಾರದ ಅಡಿಯಲ್ಲಿ ಬರಬೇಕು, ಒಂದು ಇಲಾಖೆ ಅಡಿಯಲ್ಲಿ ಬರಬೇಕು. ಹಾಗಾಗಿ ನಾವು ಕಾನೂನನ್ನ ಇಟ್ಕೊಂಡು ಮುಂದೆ ಹೋಗ್ತೇವೆ, ನೀವು ನಿಮ್ಮ ಸಿದ್ಧಾಂತವನ್ನೇ ಹೇಳಿದ್ರೆ ನಾವು ಕಾನೂನು ಪ್ರಕಾರವಾಗಿ ಮಾಡ್ತೇವೆ. ಒಟ್ನಲ್ಲಿ ಸಾರ್ವಜನಿಕ ವಲಯದಲ್ಲಿ ಈ ಸಂಘರ್ಷ ಏನಿದೆಯಲ್ಲ ಅದು ಚಾಲ್ತಿಯಲ್ಲಿ ಉಳಿಯುತ್ತೆ ಅನ್ನೋದು ಬಹಳ ಸ್ಪಷ್ಟ. ಈ ಚಾಲ್ತಿಯಲ್ಲಿರುವಂತಹ ಈ ಸಂಘರ್ಷಗಳೇ ನಾಳೆ ದಿನ ಚುನಾವಣೆಯಲ್ಲಿ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಈ ಚರ್ಚೆ ಏನಿದೆಯಲ್ಲ RSS ನ ಚರ್ಚೆ, ಆಮೇಲೆ DCM ಅವರು ವಿಧಾನಸೌಧದಲ್ಲಿ RSS ಗೀತೆಯನ್ನು ಹೇಳಿರುವಂಥ ಚರ್ಚೆ, ಇವೆಲ್ಲವೂ ಕೂಡ ನಾಳೆ ಯಾರ ಒಲವು ಯಾರ ಕಡೆಗೆ ಅನ್ನುವಂಥ ಪ್ರಶ್ನೆಗೂ ಕೂಡ ಉತ್ತರ ನೀಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಚರ್ಚೆಗಳು ಒಂದು ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳು ಮಾಡಬಾರ್ದು. ನೀವು ಕಾಂಗ್ರೆಸ್ ನಾಯಕರು BJP ಹೇಳ್ತೀರಿ
ಬೌದ್ಧಿಕ ಮಟ್ಟ ಅವ್ರಿಗೆ ಕಡಿಮೆ ಇದೆ ಅಂತ. ನೀವು ಬೌದ್ಧಿಕ ಮಟ್ಟ ನಿಮ್ಮದು ಮೇಲಿದ್ದಿದ್ರೆ ಈ ರೀತಿಯಲ್ಲಿ ಸಾರ್ವಜನಿಕವಾಗಿ ಚರ್ಚೆಗೆ ನೀವು ಅವಕಾಶ ಮಾಡ್ಕೊಳ್ಬಾರ್ದಿತ್ತು. ನೀವು ಒಂದು ವಿಧೇಯಕವನ್ನ ಮೊದಲೇ ಆರಂಭಿಸಬೇಕಿತ್ತು. ಯಾವುದೋ ಒಂದು ಚರ್ಚೆಯನ್ನ ನೀವು ಸಾರ್ವಜನಿಕ ವಲಯಕ್ಕೆ ಬಿಟ್ಟು ಆಮೇಲೆ ನೀವು ಒಂದು ಸಚಿವ ಸಂಪುಟ ಸಭೆ ಮಾಡ್ಕೊಂಡು ಅಲ್ಲಿ ವಿಧೇಯಕ ಮಾಡಿ ಅದು ನಾವು ಕಾನೂನಿನ ಪ್ರಕಾರವಾಗಿ ಇದ್ದೇವೆ ಅಂತ ಹೇಳ್ಕೊಂಡು ನೀವು ಮೊದಲು ವಿಷ ಹಾಕಿ ಮತ್ತೆ ನೀವು ತೊಟ್ಲು ತೂಗೋದವ್ರು ಮಾಡಿದ್ರೆ ಬಹಳ ಕಷ್ಟ ಅಂತ. ಸಾರ್ವಜನಿಕ ವಲಯದಲ್ಲಿ ಸ್ವಾಸ್ಥ್ಯ ಕಾಪಾಡಬೇಕು ಅಂತ ಹೇಳೋರು ನೀವು ಸೂಕ್ಷ್ಮ ವಿಚಾರ ಅನ್ನೋದು ಗೊತ್ತಿದೆ, ಮತ್ತೆ ಧಾರ್ಮಿಕ ವಿಚಾರ ಅನ್ನೋದು ಗೊತ್ತಿದೆ. ಸೊ ನಾವು ಆ ಧಾರ್ಮಿಕ ರಾಜಕಾರಣ ಮಾಡಲ್ಲ ಅನ್ನೋರೇ ಹೇಳೋದು ಇವ್ರೆ. ಆಮೇಲೆ ಧಾರ್ಮಿಕ ರಾಜಕಾರಣಕ್ಕೆ ಒಂದು ಅವಕಾಶ, ಒಂದು ಅಸ್ತ್ರ ಕೊಡೋದೇ ಇವ್ರೆ. ಎಂತ ಇಬ್ಬಂದಿತನ ಇದು. ಈ ಕಾಂಗ್ರೆಸ್ನವರು ಮತ್ತೆ ಬಿಜೆಪಿಯವರು ಇಬ್ರು ಅರ್ಥ ಮಾಡ್ಕೊಳ್ಬೇಕು, ಇಂಥ ಚರ್ಚೆಗಳಿಂದ ಸಾರ್ವಜನಿಕ ವಲಯಕ್ಕೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಮತ್ತೆ ಯುವಕರಿಗೆ ಯಾವ ರೀತಿಯ ಪರಿಣಾಮ ಬೀರುತ್ತೆ ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ತುರ್ತು ಎರಡೂ ಪಕ್ಷಕ್ಕಿದೆ ಅನ್ನೋದು ಸ್ಪಷ್ಟ. ಸೊ ಗೊತ್ತಿಲ್ಲ ಇದನ್ನ ಯಾವ ರೀತಿಯಲ್ಲಿ ನಿಭಾಯಿಸುತ್ತೆ, ಕಾನೂನಿನ ಚೌಕಟ್ಟಿನಲ್ಲಿ ಹೆಂಗೆ ಅದನ್ನ ಕಂಟ್ರೋಲ್ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ, ಬಿಜೆಪಿಗೆ ಅದರ ಪ್ರತಿಕ್ರಿಯೆ ಹೇಗಿರುತ್ತೆ ನೋಡಿ. ನಾಡ್ದು ಅಕ್ಟೋಬರ್ 30ರಿಂದ ಸರ್ದಾರನ್ನ ಮುಂದಿಟ್ಕೊಂಡು ಬಿಜೆಪಿ ಇನ್ನೊಂದು ರೀತಿಯಲ್ಲಿ ಮಾರ್ಚ್ ಮಾಡಿದ್ರು. ಸೊ ಅದು ಎಲ್ಲವೂ ಕೂಡ ತಿರುಗೇಟ್ ಆಗ್ತಾ ಹೋಗುತ್ತೆ, ಒಂದಕ್ಕೊಂದು ಆಗ್ತಾನೆ ಹೋಗುತ್ತೆ. ಈ ತರದ ಚರ್ಚೆಗಳಿಂದ ಒಂದಕ್ಕೊಂದು ನೀನಾ ರಾಜಕೀಯ ಲಾಭ, ರಾಜಕೀಯ ಮೇಲಾಟಗಳು ಇರುತ್ತೆ. ಓಕೆ, ಥ್ಯಾಂಕ್ ಯು ಶ್ರೀರಾಜ್. ಇಷ್ಟೊತ್ತು ಅನೇಕ ವಿಚಾರಗಳನ್ನ ವಿಶ್ಲೇಷಣೆಯನ್ನ ಮಾಡಿದ್ದು ವೀಕ್ಷಕರೇ ಒಟ್ನಲ್ಲಿ ನಾವು ಗಮನಿಸ್ತಾ ಇದ್ವಿ. ಕಾಂಗ್ರೆಸ್ನಲ್ಲಿ ಬರೆದಂತಹ ಒಂದು ಪತ್ರ ಈಗ RSSನ ಕಾರ್ಯಚಟುವಟಿಕೆಗಳಿಗೆ ಬ್ರೇಕ್ ಹಾಕುವಂತ ಕೆಲಸ ಮಾಡಿದೆ. ಮತ್ತೊಂದು ಕಡೆಯಲ್ಲಿ ಸಚಿವರಿಗೆ ಬೆದರಿಕೆ ಬರ್ತಾ ಇದೆ. ಹೌದು, ಯಾರ್ಯಾರು ಬೆದರಿಕೆ ಹಾಕ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಇದೆ, ಸ್ಟ್ರಾಂಗ್ ಇದ್ದಾರೆ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲೇಬೇಕು. ಆದರೆ SIT ರಚನೆಯನ್ನ ಮಾಡಿ ಅದಕ್ಕೆ ಒಂದು ಬ್ರೇಕ್ ಹಾಕುವಂತ ಕೆಲಸ ಮಟ್ಟಿಗೆ ಅನಿವಾರ್ಯತೆ ಇದೆಯೋ ಗೊತ್ತಿಲ್ಲ. ಆದರೆ ಗುಪ್ತಚರ ಇಲಾಖೆ ಅವ್ರ ಬಳಿನೇ ಇದೆ, ಅವ್ರು ಏನು ಕ್ರಮ ಬೇಕು ತೆಗೆದುಕೊಳ್ಬೇಕಾದ್ರೆ ಒಂದು ಗಮನಿಸಬೇಕಾಗತ್ತೆ, ರಾಜ್ಯದ ಜನರು ಇವರು RSS ಬಗ್ಗೆ ಹೇಳ್ತಿದ್ದಾರೆ ಅನ್ನುವಂಥ ಒಂದು ಕಡೆ ಇರುವಂಥವ್ರು ಅಯ್ಯೋ ಹಿಂಗೆ ಮಾಡಿಬಿಟ್ರು ಅಂತ ಅವ್ರು ಒಂದು ಕಡೆ ಹೋದ್ರು, ಇಲ್ಲ ಇನ್ನೇನು ಆಗ್ತಿದೆ. ಬಟ್ ಪ್ರಮುಖವಾದಂಥ ಗಮನ ಹರಿಸಬೇಕಾಗಿರುವಂಥದ್ದು ಬೆಂಗಳೂರಿನಲ್ಲಿ ಗುಂಡಿ ಸಮಸ್ಯೆ ಇದೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿಯ ಸಮಸ್ಯೆಗಳಿದೆ. ಮತ್ತೊಂದು ಕಡೆಯಲ್ಲಿ ಇನ್ನು ಮುಂದಿನ ಒಂದು ವಾರ ಮಳೆ ಬೇರೆ ಆಗುತ್ತೆ. ಈಗಾಗಲೇ ಮಳೆ ಹಾನಿಯ ಪ್ರದೇಶಗಳಿಗೆ, ಬೆಳೆ ಹಾನಿಯಾಗಿರುವಂಥ ಪ್ರದೇಶಗಳಿಗೆ ರಾಜ್ಯ ಸರ್ಕಾರ ಎಷ್ಟರ ಮಟ್ಟಿಗೆ ಪರಿಹಾರ ಕೊಟ್ಟಿದೆ, ಅದ್ರ ಬಗ್ಗೆ SIT ಮಾಡಿ, ಅದು ಎಲ್ಲರಿಗೂ ಒಳ್ಳೇದಾಗುತ್ತೆ. ನೋಡೋಣ ಮುಂದೆ ರಾಜಕೀಯವಾಗಿ ಇದು ಯಾವ ತಿರುವನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.